ಎಲ್ರಿಗೂ ಟ್ರೇಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದು ಒಂದು ಕರಾವಳಿಯ ಬಹಳ ಹಳೆಯ ಇತಿಹಾಸ ಇರುವಂತ ಜನಪದ, ನೂರಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಒಂದು ಕಂಬಳ ಅನ್ನುವ ಒಂದು ಗ್ರಾಮೀಣ ಕ್ರೀಡೆಯ ಮೇಲೆ ಮಾಡಿರುವಂತ ಒಂದು ಕತೆ. ಸೊ ಹಾಗಾಗಿ ತುಂಬಾ ಜನ ಪ್ರಯತ್ನ ಪಟ್ಟಿದ್ದಾರೆ. ರೂರಲ್ ಸ್ಪೋರ್ಟ್ಸ್ ಮೇಲೆ, ಕಂಬಳದ ಮೇಲೆ ಕತೆ ಮಾಡಬೇಕು, ಸಿನಿಮಾ ಮಾಡಬೇಕು ಅಂತ ತುಂಬಾ ಜನ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಇದೆಲ್ಲರಿಗಿಂತ ಬೇರೆದಾದ ಒಂದು ಸಿನಿಮಾ ಅಂತ ನಾನು ನಂಬ್ತೀನಿ. ಇದಕ್ಕೆ ಸಿಕ್ಕಾಪಟ್ಟೆ ಜನರ ಶ್ರಮ ಇದೆ. ಒಬ್ಬರೇ ನಾನೊಬ್ಬ ಅಥವಾ ನಿರ್ಮಾಣ ಸಂಸ್ಥೆ ಒಂದರಿಂದ ಆಗೋದಿಲ್ಲ. ಸಿಕ್ಕಾಪಟ್ಟೆ ಜನರ ಶ್ರಮ ಇದೆ. ಕಲಾವಿದರು ಕೆಲಸ ಮಾಡಿದ್ದಾರೆ, ಕಾರ್ಮಿಕರು ಕೆಲಸ ಮಾಡಿದ್ದಾರೆ, ಟೆಕ್ನಿಷಿಯನ್ಗಳು ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಐ ಥಿಂಕ್ ವಿಲ್ ಟೇಕ್ ದ ಮೀಡಿಯಾ ಕ್ವೆಶ್ಚನ್ಸ್ ಐ ಗೆಸ್. Yes. Sir, also before taking the media question, ಟ್ರೈಲರ್ ಅಲ್ಲಿ ಬಹಳ ಬೈದ್ರು ಕೂಡ ತುಂಬಾ ಇಷ್ಟ ಆಗುವಂತಹ ಪಾತ್ರ ನಮ್ಮ ಜಿಜಿ ಅವ್ರದ್ದು. ಅವ್ರಿಗೂ ಕೂಡ ಹಾರ್ಟಿ ವೆಲ್ಕಮ್. ಜಿಜಿನ ನೀವೆಲ್ಲರೂ ಕಿರುತೆರೆಯಲ್ಲಿ ನೋಡಿದಿರಾ, ಮೆಚ್ಚಿದ್ದೀರಾ, ಅವ್ರಿಗೆ ವೆಲ್ಕಮ್. ಹಾಗೇನೆ ಅರ್ಜುನ್ ಗೌಡ ಅವರಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅಂಡ್ ವಿ ಹ್ಯಾವ್ ಶಿತಿಲ್ ಪೂಜಾರಿ ಅವರು, ಅವ್ರಿಗೂ ಕೂಡ ಹಾರ್ಟಿ ವೆಲ್ಕಮ್. ಓಕೆ, ಸೊ ನಮ್ಮ ನಿರ್ದೇಶಕರು ಹೇಳಿದ ಹಾಗೆ ದ ಎಂಟೈರ್ ಟೀಮ್ ಇಸ್ ಹಿಯರ್. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಇದ್ದಾರೆ. ಮಾಧ್ಯಮದವರ ಹತ್ರ ಏನೇ ಪ್ರಶ್ನೆ ಇದ್ದಲ್ಲಿ ನೀವು ಕೇಳಬಹುದು ಸರ್. ಅದೇ ಈಗ ಗಲಾಟೆ ಆಗಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ, ಈಗ ಅಭಿಮಾನಿಗಳಿಗೆ ಇದ್ರ ಬಗ್ಗೆ ಗಮನಕ್ಕಿರ್ಲಿಲ್ವಾ? ಪ್ರಜ್ವಲ್ ಅವರಿಗೆ ಇದ್ರ ಬಗ್ಗೆ ಗಮನಕ್ಕಿಂತ ಪ್ರಜ್ವಲ್ ಅವರು ಯಾಕೆ ಕಾರ್ಯಕ್ರಮಕ್ಕೆ ಬರ್ಲಿಲ್ಲ ಅನ್ನೋದು. ರಾತ್ರಿವರೆಗೂ ಬರ್ತೀವಿ ಅಂತ ಹೇಳಿದ್ರು. ಅವರ ಅಭಿಮಾನಿಗಳು ಒಂದು 100 ಜನ ಬರ್ತಾರೆ ಅಂತ ಇನ್ಫಾರ್ಮ್ ಮಾಡಿದ್ರು. ಅವ್ರಗಳಿಗೆ ಪಾಸು, ಅವ್ರ ವ್ಯವಸ್ಥೆನೂ ಆಗಿತ್ತು. ಆಮೇಲೆ ಬಂದಿರೋ ಅಭಿಮಾನಿಗಳು ಅಂತ ಯಾರು ಹೇಳ್ತಾ ಇದಾರಲ್ಲ, ಅವರೆಲ್ಲರೂ ನನಗೂ ಗೊತ್ತಿರೋ ಹುಡುಗರೆ, ನನ್ನ ಸ್ನೇಹಿತರೆ. ನಮ್ಮ ಅಭಿ ಅಂತ ಹುಡುಗ ಮಾತಾಡ್ತಿದ್ನಲ್ಲ, ನಮ್ಮ ಪ್ರಜ್ವಲ್ ಅವ್ರ ಅಸಿಸ್ಟೆಂಟು. ಆಮೇಲೆ ಇನ್ನೊಬ್ರು ನಮ್ಮ ದೇವು, ಇವರೆಲ್ಲ ನಮ್ಮ ಆತ್ಮೀಯ ಹುಡುಗರೆ, ಪ್ರಜ್ವಲ್ ಅವ್ರ ಜೊತೆಗೆ ಇರೋರು. ಸೊ ಅವ್ರು ಯಾಕೆ ಸಡನ್ ಆಗಿ ಬರಬಾರ್ದು ಅಂತ ಡಿಸೈಡ್ ಮಾಡಿದ್ರು ಅಂತ ನನ್ನ ಪ್ರಾಮಾಣಿಕವಾಗಿ ಗೊತ್ತಿಲ್ಲ. ಅವ್ರದ್ದೊಂದು ಸಣ್ಣ ಡಬ್ಬಿಂಗ್ ಇಶ್ಯೂ ಒಂದಿತ್ತು. ಡಬ್ಬು ಅವ್ರ ವಾಯ್ಸ್ ಸೂಟ್ ಆಗುತ್ತಾ ಆಗಲ್ವಾ? ಯಾಕಂದ್ರೆ ಮಂಗಳೂರು ತರ ಭಾಷೆ ಆಗಿರೋದ್ರಿಂದ 100% ಸೂಟ್ ಆಗಬಹುದಾ ಆಗಲ್ಲ. ಇನ್ನೂ ಸ್ಪೇಸ್ ಇದೆ, ಇನ್ನೂ ಡಬ್ಬಿಂಗ್ ಮಾಡಬೇಕು ನಾವು ಅಂತಾನೆ ಇದೀವಿ. ಇನ್ನು ಬಹಳ ನಮ್ಮ ಡಬ್ಬಿಂಗ್ ಸ್ಟುಡಿಯೋ ಬ್ಲಾಕ್ ಮಾಡಿ ಇಟ್ಟಿದೀವಿ. ಇನ್ನು 24ಕ್ಕೆ ರಿಲೀಸ್ ಇರೋದ್ರಿಂದ ಒಂದ್ಸತಿ ಎಫರ್ಟ್ ಹಾಕ್ಬಹುದು, ಚೆನ್ನಾಗಿ ಬಂದ್ರೆ ಅದನ್ನ ಇಟ್ಕೊಳ್ಳೋಣ ಅಂತ ಒಂದು ಥಾಟ್ ಇದೆ. ಆದ್ರೆ ಸಡನ್ ಆಗಿ ಈ ತರದ ಇವರೆಲ್ಲ ಗೊತ್ತಿದ್ದಾರೆ. ಆಮೇಲೆ ಇವ್ರು ಯಾರು ಬೇರೆಯವರಲ್ಲ, ಇವ್ರು ಯಾರು ನಮ್ಗೆ ಗೊತ್ತಿಲ್ಲದೆ ಇರೋರಲ್ಲ, ಎಲ್ಲಿಂದ ಉದ್ಭವವಾಗಿರೋರಲ್ಲ, ಗೊತ್ತಿರೋರನ್ನೇ ಈ ತರ ಮಾಡೋದಕ್ಕೆ ಕಾರಣ ಏನು ಅಂತ ನಮ್ಗೆ ನಿಜವಾಗ್ಲೂ. ಸರ್, ಈಗ ಸಿನಿಮಾ ನೀವು ಆರಂಭದಲ್ಲಿ ಒಂದ್ ರೀತಿ ಕ್ಲಾರಿಟಿ ಕೊಡೋ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಸಿನಿಮಾದವರ ವಿಚಾರ ಸೌಂಡ್ ಮಾಡಬಾರ್ದು, ಸಿನಿಮಾ ಸೌಂಡ್ ಮಾಡ್ಬೇಕು ಅನ್ನೋದು. ಈ ಕನ್ನಡ ಸಿನಿಮಾ ಇಂಡಸ್ಟ್ರಿ ಈ ಪರಿಸ್ಥಿತಿಯಲ್ಲಿ ಈ ರೀತಿಯ ಗೊಂದಲ ಮತ್ತು ಗಲಾಟೆ ಈಗ ಚಿತ್ರತಂಡಕ್ಕೆ ಎಷ್ಟು ಜವಾಬ್ದಾರಿ ಆಗಿದೆ? ಯಾಕಂತಂದ್ರೆ ಅವರ ಅಭಿಮಾನಿಗಳೇ ಮಾಡ್ತಾ ಇರುವಂತದ್ದು, ಮತ್ತೆ ಕಾರ್ಯಕ್ರಮಕ್ಕೂ ಮುಂಚೆನೆ ಅವ್ರಿಗೆ ಗಮನಕ್ಕಿರಲಿಲ್ವಾ, ಹೇಗೆ ಅನ್ನೋದು ಸರ್? ಖಂಡಿತವಾಗಿ ಇರಲಿಲ್ಲ. ಯಾಕಂದ್ರೆ ಅವರೆಲ್ಲ ಫಂಕ್ಷನ್ ಅಟೆಂಡ್ ಮಾಡೋಕೆ ಅಂತ ಬಂದವರು. ಅವರೆಲ್ಲರೂ ಈ ಟ್ರೈಲರ್ ಎಂಜಾಯ್ ಮಾಡಬೇಕು ಅಥವಾ ಈ ತರದ ಒಂದು ಸಮಾರಂಭ ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದವರು. ಆಮೇಲೆ ನಾವು ಪ್ರತಿ ಸಲ ಹೇಳ್ಕೊಂಡ್ ಬಂದಿದೀವಿ, ನೋಡಿ ಇದು ಸಿನಿಮಾ ಟೈಟಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ಪ್ರಜ್ವಲ್ ಅವ್ರದೇ ಸಿನಿಮಾ. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅಂತ ಹೆಸರಿದೆ ಬಿಟ್ರೆ 25-30-40 ವರ್ಷದ ಕೆಲಸ ಮಾಡಿರೋ ಶ್ರೀಧರ್ ಸರ್ ಹೆಸರಿಲ್ಲ, ಮಿತ್ರ ಸರ್ ಹೆಸರಿಲ್ಲ, ರಾಜಶೇಖರ್ ಹೆಸರಿಲ್ಲ. ಯಾಕೆ ಅಂತಂದ್ರೆ ಒಂದು ಪ್ರೊಟಾಗನಿಸ್ಟ್, ಒಂದು ಕಥಾನಾಯಕ ಅಂತ ನಾವು ಪಾತ್ರಕ್ಕೆ ಆಯ್ಕೆ ಮಾಡಿ ಮುಂದಕ್ಕೆ ಹೋದ್ಮೇಲೆ ಅದೇ ತರನೇ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಆದ್ರೆ ಈ ತರದ ಒಂದು ಘಟನೆ ಮಾಡ್ಬೇಕು ಅಂತ ಅನ್ಕೊಂಡೆ ಬಂದಾಗ ಕಾಣಿಸ್ತಿದೆ. ಅದು ಯಾಕೆ ಅಂತ ಅನ್ನೋ ಪ್ರಶ್ನೆ ನನಗೂ ಇದೆ. ನಾನು ಖಂಡಿತವಾಗ್ಲೂ ಯಾಕೆ ಆಗಿರ್ಬೋದು ಅಂತ ಕೇಳ್ತೀನಿ. ನಮ್ಮ ಜೊತೆ ಏನೇ ಭಿನ್ನಾಭಿಪ್ರಾಯ ಇದ್ರು ಅದನ್ನ ಕೂತು ಮಾತಾಡೋದಕ್ಕೆ ಒಂದು ಜಾಗ ಅಂತ ಇರುತ್ತೆ, ಒಂದು ವೇದಿಕೆ ಅಂತ ಇರುತ್ತೆ. ಒಂದು ಸಮಾರಂಭಕ್ಕೆ ಬಂದು ಯಾಕೆ ಹಿಂಗ್ ಮಾಡ್ತಿದ್ದೀರಾ, ಅಭಿಮಾನಿಗಳ ಕಾಲದಲ್ಲಿ ನಮಗೂ ಅರ್ಥ ಆಗುತ್ತೆ. ನಾನು ಫಸ್ಟ್ ಸಿನಿಮಾ ಅಂಬರೀಶ್ ಅವ್ರ ಜೊತೆ ಮಾಡೋರು. ನಾನು ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದು ಅಂಬರೀಶ್ ಅವರು, ಸುದೀಪ್ ಸರ್ ಪ್ರೊಡ್ಯೂಸ್ ಮಾಡಿದ್ರು. ಸುದೀಪ್ ಸರ್ ಜೊತೆ ನಾನು 10 ವರ್ಷ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಇಲ್ಲಿರುವ ಪ್ರತಿ ಮೀಡಿಯಾದವರು, ಪ್ರತಿ ಮಾಧ್ಯಮ ಮಿತ್ರರು, ಪ್ರತಿ ಟೆಕ್ನಿಷಿಯನ್ಸ್ ಯಾರಿದ್ದಾರೆ ನಾನು ಒನ್ ಪರಿಚಯ ಇದ್ದಾರೆ. ನೀವೆಲ್ಲರೂ ನನ್ನ ಸಹಾಯಕ ನಿರ್ದೇಶಕರಿಂದ ನಿರ್ದೇಶಕನಾಗುವವರೆಗೂ, ಅಂಬಿಲಿಂಗ್ ವಯಸ್ಸಾಯ್ತು ಮಾಡೋವರೆಗೂ ನನ್ನ ನೋಡಿದ್ದೀರಾ. ಆದ್ರೆ ಈ ತರ ಘಟನೆ ನಾನು ಎಲ್ಲೂ ನೋಡಿಲ್ಲ. ಹಾಗಾಗಿ ನನಗೂ ಒಂದು ಹೊಸ ಅನುಭವ ಇದು. ಅಭಿ ಯಾಕಪ್ಪ
ನಾವು ಅವ್ರಿಗೆ ಫೋನ್ ಮಾಡ್ಕೊಂಡು ಕೇಳ್ಕೊಂತೀವಿ ಬಿಡಿ. ನೀವು ಬೇರೆ ಕಡೆ ಮಾತಾಡ್ಕೊಳ್ಳಿ. ಇದು ಪ್ರೆಸ್ ಮೀಟ್ ಕರೆದಿದ್ರೆ ಪ್ರೆಸ್ ಮೀಟ್ ಅಷ್ಟೇ ಮಾತಾಡಿ. ನಿಮ್ದು ಪ್ರಜ್ವಲ್ ಏನೇ ಇದ್ರೆ ನೀವು ಹೊರಗಡೆ ಮಾತಾಡ್ಕೊಳ್ಳಿ. ಇದು ಪ್ರೆಸ್ ಮೀಟ್ ಇದೆ. ಮೀಡಿಯಾ ಕರೆದಿದ್ರೆ ಮೀಡಿಯಾ ಅಷ್ಟೇ ಮಾತಾಡ್ಬೇಕು. ನೀವು ಆಮೇಲೆ ಮಾತಾಡ್ಕೊಳ್ಳಿ. 11 ಗಂಟೆ ಕೊಟ್ಟಿರೋದು ಮೀಡಿಯಾಕ್ಕೆ, ನಿಮ್ಗೆ 10 ಗಂಟೆ ಮುಂಚೆ ಮಾತಾಡ್ಕೊಳ್ಳಿ. ಹೆಂಗಿತ್ತಂದ್ರೆ ರೌಡಿಗಳು ಅಟ್ಯಾಕ್ ಮಾಡ್ದಂಗೆ ಇವರೇ ಗುರು, ಅಲ್ಲ ಗುರು, ನಿಮ್ಮ ಪ್ರಜ್ವಲ್ದು ಅಥವಾ ನಿಮ್ಮ ಫ್ಯಾನ್ಸ್ ಏನಿದೆ ನೀವು ಹೊರಗಡೆ ಇಟ್ಕೊಳ್ಳಿ. ಮೀಡಿಯಾ ಪ್ಲಾಟ್ಫಾರ್ಮ್ ಇದು. ಮೀಡಿಯಾಕ್ಕಂತ ಸ್ಪೇಸ್ ಕೊಟ್ಟಿದ್ದೀರಾ. 11 ಗಂಟೆ ಮೇಲೆ ಅನ್ನೋದು ಮೀಡಿಯಾ ಕೊಟ್ಟಿದ್ದೀರಾ ಟೈಮು. ಮೀಡಿಯಾ ಇಟ್ಕೊಳ್ಳಿ. ನೀವು ಮಿಕ್ಕಿದೆಲ್ಲ ಕಳಿಸ್ಕೊಳ್ಳಿ ಅಥವಾ ನೀವು ಸೈಲೆಂಟ್ ಆಗಿರಕ್ಕೆ ಬಿಡಿ. ನಿಮ್ದು ಅವ್ರದ್ದು ಏನಾದ್ರು ಆಮೇಲೆ ಮಾತಾಡ್ಕೊಳ್ಳಿ. ಈಗ ಮೀಡಿಯಾ ಸ್ಪೇಸ್, ಮೀಡಿಯಾ ಜೊತೆ ಕಾಂಟ್ಯಾಕ್ಟ್ ಮಾಡಿ. ಈಗ ಓಕೆ ನಡೀರಿ. ಗಲಾಟೆ ಮಾಡಕ್ ಕೂಡು. ಎಲ್ಲಾರು ಕೂತವ್ರು ಕೂತ್ಕೋತಾರೆ, ಕೂತ್ಕೊಳ್ಳಿ. ಸರ್ ನಿಮ್ಮ ಪ್ರಶ್ನೆ ಕೇಳ್ಬೋದು ಸರ್. ಓಕೆ ಗುರು ಸರ್, ನಿಮ್ಮಲ್ಲಿ ಇವರೇ ಇಲ್ಲಿ ಸಮಸ್ಯೆ ಇದ್ರೂ ಕೂಡ ದಯವಿಟ್ಟು ಅದನ್ನ ನೇರವಾಗಿ ಹೇಳ್ಬಿಡಿ ಸರ್. ಈಗ ಸಮಸ್ಯೆ ಈಗ ಗುರು, ಈಗ ಪ್ರಜ್ವಲ್ ಬರ್ದೇ ಇರೋದಕ್ಕೆ ಯೂಶುವಲ್ ಆಗಿ ಪ್ರಜ್ವಲ್ ಅಂತ ಅಲ್ಲ, ಯಾವುದೇ ಹೀರೋ ಅಥವಾ ಆರ್ಟಿಸ್ಟ್. ಓಕೆ, ಈಗ ಯಾವುದೇ ಹೀರೋಯಿನ್ ಅಥವಾ ಆರ್ಟಿಸ್ಟ್ ಯಾರೇ ಬರ್ಲಿಲ್ಲ ಅಂದ್ರು ಮೇನ್ ರೀಸನ್ ಇರುತ್ತೆ ಅವ್ರಿಗೆ ಪೇಮೆಂಟ್ ಸೆಟಲ್ ಆಗಿರಲ್ಲ ಅನ್ನೋದು ಒಂದು ಮೇನ್ ರೀಸನ್ ಇರುತ್ತೆ. ಅವ್ರ ಪ್ರಮೋಷನ್ ಬರ್ತಿಲ್ಲ, ಡಬ್ಬಿಂಗ್ ಮಾಡ್ತಿಲ್ಲ ಅಂತಂದ್ರೆ ಅವ್ರಿಗೆ ಪೇಮೆಂಟ್ ಕ್ಲಿಯರ್ ಆಗಿರಲ್ಲ ಅನ್ನೋದು ಒಂದು ಇಶ್ಯೂ ಇರುತ್ತೆ. ಅಥವಾ ಶೂಟಿಂಗ್ ಸೆಟಲ್ ಅಥವಾ ನಿಮ್ಮ ಇಂಟರ್ನಲ್ ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ ಅನ್ನೋದು ಎರಡೇ ಇಶ್ಯೂ ಮೇಜರ್ ಆಗಿರುತ್ತೆ. ಇಲ್ಲ, ಇದಕ್ಕೆ ಉತ್ತರ ಕೊಟ್ಬಿಡ್ತೀನಿ. ಪೇಮೆಂಟ್ ಸೆಟಲ್ ಆಗಿಲ್ಲ ಅನ್ನೋ ಇಶ್ಯೂ ಇದೆ. ಪ್ರಜ್ವಲ್ ಅವರಿಗೆ 1,25,00,000 ಮಾತಾಡಿದ್ವಿ, 1 crore ಕೊಟ್ಟಿದ್ದೀವಿ. ಇನ್ನೂ 25 lakhs ಬ್ಯಾಲೆನ್ಸ್ ಇದೆ. ಅದನ್ನ ಕೊಡ್ತೀವಿ ಅಂತ ಮಾತಾಡ್ಕೊಂಡಿದೀವಿ. ಅವರು ಸರಿ ಅಂತ ಒಪ್ಕೊಂಡಿದ್ದಾರೆ. ಆಯ್ತಾ? ಅದಾದ್ಮೇಲೆ ಈ ಹೊಸ ಇಶ್ಯೂ ಯಾಕೆ ರೈಸ್ ಆಗಿದೆ ಅಂತ, ಅಥವಾ ಇವ್ರಿಗೆ ಏನಾದ್ರು ಅವ್ರ ಜೊತೆ ಸಮಸ್ಯೆ ಇದೆಯಾ ಅಥವಾ ನಮ್ಮ ಜೊತೆ ಸಮಸ್ಯೆ ಇದೆಯಾ ಬಗ್ಗೆ ಕೇಳ್ತಲ್ಲ, ಫ್ಯಾನ್ಸ್ ಬಗ್ಗೆ ಕೇಳ್ತಲ್ಲ. ನಿಮ್ಮ ಪ್ರಜ್ವಲ್ ಮತ್ತೆ ನಿಮ್ಮ ಸಿನಿಮಾ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಯಾಕೆ ಅಂತಂದ್ರೆ ನೀವು ಇದ್ರ ಹಿಂದೆ ಬಿಟ್ಟಿರೋ ಒಂದು ಮುದ್ದುಗುಮ್ಮ ಸಾಂಗ್ ಅಲ್ಲೂ ಕೂಡ ಅವರ ವಾಯ್ಸ್ ಇರ್ಲಿಲ್ಲ. ಹೌದು. ಈಗ ನೀವು ಯಾವ್ದೇ ಕಂಟೆಂಟ್ ಬಿಟ್ರು ಕೂಡ ಅವ್ರ ವಾಯ್ಸ್ ಇಲ್ಲ. ಯಾವ್ದೇ ಒಂದು ಸಿನಿಮಾಕ್ಕೆ ಡಬ್ ಮಾಡಿಲ್ಲ ಅಂತಂದಾಗ ಕ್ವಶನ್ ರೈಸ್ ಆಗೇ ಆಗುತ್ತೆ. ಬರೀ ಅವ್ರ ಫ್ಯಾನ್ಸ್ ಅಲ್ಲ, ಆಡಿಯನ್ಸ್ಗೂ ಕೂಡ ಅವ್ರ ಪರ್ಟಿಕ್ಯುಲರ್ ಆರ್ಟಿಸ್ಟ್ ವಾಯ್ಸ್ ಇರ್ಲೇಬೇಕಾಗುತ್ತೆ. ಸೊ ಅದನ್ನ ನೀವು ಫುಲ್ಫಿಲ್ ಮಾಡೋದಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿದ್ರೆ ಅದನ್ನ ಹೇಳಿ. ನಾವು ಈ ಟ್ರೈಲರ್ ಆದ್ಮೇಲೆ ಅವ್ರ ಹತ್ರ ಹೋಗಿ, ನಾವು ಆಲ್ರೆಡಿ ಈ ವಿಷಯ ಏನ್ ಹೇಳಿದ್ರೆ ಕಮ್ಯುನಿಕೇಟ್ ಮಾಡಿ, ಟ್ರೈಲರ್ ಆದ್ಮೇಲೆ ಅವ್ರ ಹತ್ರ ಹೋಗಿ ಡಬ್ ಮಾಡಿ ಉಳಿದಿರೋದು ಏನಿದೆ ನಾವು 4 ಗೋಡೆ ನಡುವೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಅವ್ರಿಗೆ ಮಾತಾಡಿದೀವಿ. ಇದು ಕಮ್ಯುನಿಕೇಟ್ ಆಗಿದೆ. ಆದ್ರೆ ಅದಾದ್ಮೇಲೆ ಅವ್ರ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ. ಈಗ ಇನ್ನೊಂದು ಹಿಂದೆ ಓಡಾಡ್ತಾರೆ ವಿಷಯ ಅಂತ, ರಾಜ್ ಶೆಟ್ರು ಒಂದ್ ಹಂತ ಆದ್ಮೇಲೆ ಬಂದ್ರು. ಅದೇನಾದ್ರೂ ಅವ್ರಿಗೆ ಇರಸ್ಮೂಸ್ ಆಗಿದ್ಯಾ? ಖಂಡಿತವಾಗಿಲ್ವಲ್ಲ. ಅದು ಕಥೆಯಲ್ಲೇ ಮಹಾವೀರ ಅನ್ನುವ ಪಾತ್ರ ಇದೆ. ಈ ಪಾತ್ರನ ಯಾರಾದ್ರೂ ವೆಲ್ ನೋನ್ ಆಕ್ಟರ್, ಪಾತ್ರಕ್ಕೆ ಸೂಟ್ ಆಗುವಂತವ್ರು, ಯಾರಾದ್ರೂ ತುಂಬಾ ಸ್ಟೇಜ್ ಇರುವಂತವ್ರು, ಕರಾವಳಿ ಭಾಗದವರು ಮಾಡ್ಬೇಕು ಅಂತ ಮೊದಲಿಂದನೂ ಐಡಿಯಾ ಇತ್ತು. ಅದು ಅವಾಗ್ಲೂ ಇತ್ತು, ಇವಾಗ್ಲೂ ಇದೆ. ನಮ್ಮ ಪುಣ್ಯಕ್ಕೆ ಅವ್ರು ಬಂದ್ರು, ಒಪ್ಕೊಂಡು ಬಂದ್ರು. ಸೊ ಅದ್ರಲ್ಲೇನು ಕನ್ಫ್ಯೂಷನ್ ಇಲ್ವಲ್ಲ. ಈ ಕ್ವಶನ್ ಅವ್ರ ಎದುರಿಗೆ ಯಾಕೆ ಕೇಳ್ತೇನೆ ಅಂದ್ರೆ, ಇದು ಶುರುವಾದಾಗ ಪ್ರಜ್ವಲ್ ದೇವರಾಜ್ ಅನ್ನೋ ಸಿನಿಮಾ ಅಂತ ಅಷ್ಟೇ ಆಗಿದ್ರಿಂದ ಒಂದಂತ ಆದ್ಮೇಲೆ ಅವ್ರು ಬಂದಿದ್ರಿಂದ ಆ ತರ ಏನಾದ್ರು ಇರ್ಸ್ಮೂರ್ಸ್ ಆಯ್ತಾ? ಖಂಡಿತವಾಗ್ಲೂ ಇಲ್ಲ. ಇರ್ಸ್ಮೂರ್ಸ್ ಆಗುವಂತದ್ದು ಟ್ರೈಲರ್ ಆಗಲಿ ಇಡೀ ಕಥೆಯಲ್ಲಾಗಲಿ ಏನೂ ಇಲ್ಲ. ಇದು ಇರ್ಸ್ಮೂರ್ಸ್ ಆಗುವಂತ ಪ್ರಶ್ನೆ ಇರೋದು ಬರೋಲ್ಲ. ನೀವು ಅವ್ರ ಮುಂಚೆನೆ ಹೇಳಿದ್ರೆ ಇವ್ರು ಇದಾರೆ ಅಂತ. ಬೇರೆ ಯಾರು ಬೇಕಾದ್ರೂ ಬರ್ಬೋದು ಅಂತ ಹೇಳಿ, ಯಾವ ದೊಡ್ಡ ಕಲಾವಿದರು ಬೇಕಾದ್ರೂ ಈ ಪಾತ್ರ ಮಾಡಬಹುದು ಅಂತ ಮುಂಚೆ ಅಪ್ಡೇಟ್ ಮಾಡಿದ್ರು. ಸರಿ, ಈಗ ಡಬ್ಬಿಂಗ್ ವಿಚಾರವಾಗಿ ಗುರು ಸರ್, ಡಬ್ಬಿಂಗ್ ವಿಚಾರವಾಗಿ ಪ್ರಜ್ವಲ್ ಅವರಿಗೆ ಈ ಸಿನಿಮಾ ಶುರುವಾದಾಗ ಏನಾದ್ರು ಮಾತುಕತೆ ಆಗಿತ್ತಾ, ಅಥವಾ ಈಗ ರಾಜ್ ಶೆಟ್ಟಿ ಎಂಟರ್ ಆದ್ಮೇಲೆ ಈ ರೀತಿ ಸಮಸ್ಯೆ ಏನಾದ್ರು ಉದ್ಭವ ಆಯ್ತು? ಇಲ್ಲ, ಖಂಡಿತವಾಗ್ಲೂ ಸರ್ ನಿಮ್ಮ ಬಗ್ಗೆ ವಿವಾದ ಇಲ್ಲ, ಖಂಡಿತ ನಿಮ್ ಬಗ್ಗೆ ನಮ್ಗೆ ಗೊತ್ತಿದೆ. ಆ ರೀತಿ ಅಲ್ಲ, ಅಂದ್ರೆ ಈಗ ಒಬ್ಬ ಆರ್ಟಿಸ್ಟ್ ಆಗಿ ಗುರು ಸರ್ ದಯವಿಟ್ಟು ಅದಕ್ಕೆ ಕ್ಲಾರಿಟಿ ಹೇಳಿ. ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಅವ್ರು ಮುಂಚಿತವಾಗ್ಲೂ ಗೊತ್ತಿತ್ತು. ಪ್ರಜ್ವಲ್ ಅವರು ಬಹಳ ಕ್ಲಾರಿಟಿಯಾಗಿ ಹೇಳಿದ್ವಿ, ಈ ಪಾತ್ರ ಯಾರಾದ್ರೂ ಒಂದು ಬಹಳ ಯೂನಿಕ್ ಸ್ಟೇಜ್ ಅಲ್ಲಿ ಮಾಡಬೇಕು, ಅವ್ರು ನೋಡಿದ್ರೆ ಕನ್ನಡ ಪ್ರಪಂಚದವರು ಅಂತ ಅನ್ನಿಸ್ಬೇಕು.
ಅವ್ರದವರೇ ಮಾಡಬೇಕು ಅಂತ ಮಾತಾಡಿದಾಗ ಅದ್ರ ಬಗ್ಗೆ ಏನು ಕನ್ಫ್ಯೂಷನ್ ಇಲ್ಲ. ಮತ್ತೆ ಆಮೇಲೆ ಇವ್ರು ಎಕ್ಸಾಕ್ಟ್ ಆಗಿ ಏನ್ ಸರ್ ಪ್ರಾಬ್ಲಮ್ ಆಗ್ತಾ ಇರೋದು ಅವ್ರಿಗೆ? ಈಗ ನೀವು ಕನ್ವೆ ಕೂಡ ಮಾಡಿದಿರಿ, ಹಾ. ಸೊ ಡಬ್ಬಿಂಗ್ ಕೂಡ ಬೇರೆಯವ್ರನ್ನ ನಾನು ಕನ್ವೆ ಆಗೋರ್ನ ಮಾಡ್ತೀನಿ ಅಂತಾನು ಕೂಡ ಅವ್ರ ಗಮನಕ್ಕಿದೆ. ಸೊ ಹಾಗಾದ್ರೂ ಕೂಡ ಯಾಕೆ ಈ ರೀತಿ ಸಮಸ್ಯೆ? ಮತ್ತೆ ಈಗ ಈ ಇವೆಂಟ್ಗೂ ಮುಂಚೆ ಯಾವಾಗ ಮಾತಾಡಿದ್ರಿ, ಅವರಿಂದ ಏನ್ ಉತ್ತರ ಬಂತು? ಇಲ್ಲ, ಈ ಇವೆಂಟ್ ಮುಂಚೆ ಒಂದು ಹೆಚ್ಚು ಕಡಿಮೆ ಒಂದು 1.5-2 ತಿಂಗಳಿಂದ ಅವ್ರನ್ನ ರೀಚ್ ಆಗಿ ಟ್ರೈ ಮಾಡ್ತಾ ಇದೀವಿ. ಅವರು ಶೂಟಿಂಗ್ ಅಲ್ಲಿ ಇದಾರೆ, ಬಿಸಿ ಇದಾರೆ, ಸಿಗ್ತಾರೆ ಅಂತ ನಮಗೆ ಕಮ್ಯುನಿಕೇಟ್ ಆಗ್ತಾ ಇದೆ. ಆಯ್ತಾ? ಆದ್ರೆ ನಾನು ಈ ಸಿನಿಮಾಗೆ ನಿರ್ದೇಶಕನು ಹೌದು, ನಿರ್ಮಾಪಕನು ಹೌದು. ಹಾಗಾಗಿ ನಾನು ನನ್ನ ಕೆಲಸಗಳಲ್ಲಿ ಬಿಸಿ ಇದ್ದೀನಿ. ಇದನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ನನ್ನ ಟೀಮ್ ಇದೆ. ಅವ್ರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ, ಅವ್ರು ಬಿಸಿ ಇದ್ದಾರೆ, ಸಿಗ್ತಾರೆ, ಹೇಳ್ತಾರೆ ಅಂತ ಅವರ ಮ್ಯಾನೇಜರ್ ನಮ್ಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ರು. ಆದ್ರೆ ಈ ಸಮಸ್ಯೆ ನಿನ್ನೆ ರಾತ್ರಿವರೆಗೂ ಇರಲಿಲ್ಲ. ಓಕೆ, ಅಲ್ಲ ಪ್ರಜ್ವಲ್ ಅವ್ರ ಜೊತೆಗೆ ನೀವು ನೇರವಾಗಿ ಮಾತಾಡಿದ್ದೀರಾ? ನಾನು ಮಾತಾಡಿ ಒಂದು 2 ತಿಂಗಳಾಗಿತ್ತು. ಏನ್ ಕಾರಣ ಸರ್ ಅಲ್ಲಿಂದ ಇಷ್ಟು ಗ್ಯಾಪ್ ಆದ್ರು? ಇಲ್ಲ, ನನ್ನ ಎಲ್ಲಾ ಮೆಸೇಜ್ಗಳಿಗೂ ಎಲ್ಲಾ ಫೋನ್ಗಳಿಗೂ ಅವ್ರದ್ದು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಏನಾದ್ರು ಸಮಸ್ಯೆ ಇದ್ರೆ ಮಾತಾಡಿ ಅದನ್ನ ಸರಿ ಮಾಡ್ಕೊಳ್ಳೋಣ ಅಂತ ಮನಸಾರಿ ಪ್ರಯತ್ನ ಪಟ್ಟಾಗ್ಲೂ ಅವರು ಫೋನ್ಗೆ ಸಿಗ್ತಾ ಇಲ್ಲ. ಉದ್ದೇಶಪೂರ್ವಕ ಆಗಿದೆ ಅನ್ಸುತ್ತೆ ಸರ್ ನಿಮ್ಗೆ ಇವತ್ತು ಈ ಬೆಳವಣಿಗೆ ನೋಡಿದ್ರೆ ಉದ್ದೇಶಪೂರ್ವಕವಾಗಿ ಆಗಿದೆ ಅಂತ ಅನಿಸ್ತಾ ಇದೆಯಾ? ಇರ್ಬೋದು. ಯಾಕೆ ಅಂತಂದ್ರೆ ಇವ್ರೆಲ್ಲರೂ ಗೊತ್ತಿರೋರೆ, ಅವ್ರ ಜೊತೆಗೆ ಇರೋರೆ. ಬೆಳಿಗ್ಗೆ ಎದ್ದು ಅವ್ರ ಅಕ್ಕಪಕ್ಕ ಇರೋ ಹುಡುಗರೆ. ಆಮೇಲೆ ನಮ್ಗೇನು ಇವ್ರು ಹೊಸಬಿಡಲ್ಲ ಸರ್. ಇವ್ರು ಫಂಕ್ಷನ್ ಬರ್ತೀವಿ, ಸಂಭ್ರಮ ಸೆಲೆಬ್ರೇಟ್ ಮಾಡೋಣ ಅಂತಾನೋ ಒಂದು ಆಂಗಲ್ ಬಂದು. ಸರ್ ಇದೇನು ಸರ್ ಇಲ್ಲಿ ಇಲ್ಲ ನೋಡಿದ್ರು, ಸಿನಿಮಾ ನೋಡಿದ್ರು. ಡಬ್ಬಿಂಗ್ ಮುಂಚೆ ಪೋಸ್ಟ್ ಪ್ರೊಡಕ್ಷನ್ ಶುರು ಆಗ ಮುಂಚೆ ಫುಲ್ ಫಿಲ್ಮ್ ನೋಡಿದ್ರು. ಹಿ ಲೈಕ್ ಇಟ್. ಹಿ ಸೆಡ್ ಇಟ್ ವಿಲ್ ಬಿ ದಿ ಬೆಸ್ಟ್ ಫಿಲ್ಮ್ ಆಫ್ ಮೈ ಲೈಫ್. ನನ್ನ ಜೀವನದಲ್ಲಿ ಒಂದು ಅದ್ಭುತ ಕಥೆ ಇದು, ನನ್ನ ಜೀವನದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಫಿಲ್ಮ್ ಆಗುತ್ತೆ ಗುರು. ಐ ಆಮ್ ಸೋ ಹ್ಯಾಪಿ ಅಂತ ನಮ್ಮ ಆಫೀಸಿಗೆ ಬಂದು ನಮ್ಮ ಹತ್ರ ಒಂದು ಬೆಳಗಿನ ಜಾವ 2 ಗಂಟೆವರೆಗೂ ನಮ್ಮ ಆಫೀಸಲ್ಲಿ ಇದ್ರು, ಮಾತಾಡಿದ್ರು. ಈಸ್ ಬೇಸಿಕ್ಲಿ ವೆರಿ ಹ್ಯಾಪಿ ಅಬೌಟ್ ದ ಫಿಲ್ಮ್. ಸರ್ ಈಚೆ ಸೈಡ್ ಸರ್ ಇಲ್ಲಿ ಸರ್ ಗುರು ಸರ್ ಇಲ್ಲಿ ಡಿಲೇ ಆಗೋಕ್ಕೆ ಪ್ರಜ್ವಲ್ ಅವರೇ ಕಾರಣನ ಹೇಗೆ ಅಂತ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಯಾವತ್ತೋ ಕರಾವಳಿ ಬರ್ಬೇಕಿತ್ತು, ಸಾಕಷ್ಟು ಬಾರಿ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀನಿ ಅಂತಿದ್ವಿ. ಇಲ್ಲ, ರಿಲೀಸ್ ಡೇಟ್ ನಾವು ಫಸ್ಟ್ ಒಂದೇ ಅನೌನ್ಸ್ ಮಾಡಿದೀವಿ, ಅದೇ ಡೇಟ್ಗೆ ಸ್ಟಿಕ್ ಆನ್ ಆಗ್ತಾ ಇದೀವಿ. ಡಿಲೇ ಆಗೋದಕ್ಕೆ ಖಂಡಿತವಾಗ್ಲೂ ಹೋಗೋ ಕಾರಣ ಅಲ್ಲ. ಡಿಲೇ ಆಗೋದಕ್ಕೆ 100 ಕಾರಣ ಇದೆ. ಅದೇನು ಅಂತಂದ್ರೆ, ಒಂದು ಈ ತರದ ಒಂದು ಬ್ಯಾಕ್ಡ್ರಾಪ್ ಇರೋ ಫಿಲ್ಮ್, ಐ ಆಮ್ ಶೋರ್ ನಿಮ್ಗೆ ಟ್ರೇಲರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ 100 ಕೋಣಗಳಿದ್ದಾವೆ, ಕಂಬಳಗಳಿದ್ದಾವೆ, ಜನ ಇದ್ದಾರೆ. ಪ್ರತಿ ಫ್ರೇಮ್ ಅಲ್ಲೂ ಎಷ್ಟು ಎಫರ್ಟ್ ಇದೆ ಅಂತ ಐ ಆಮ್ ಶೋರ್ ನಿಮ್ಗೆಲ್ಲ ಕಾಣಿಸ್ತಿದೆ. ಅದರ ಮೇಕಿಂಗ್ ಪ್ರಾಸೆಸ್ ಟೈಮ್ ತಗೋತೆ ಹೊರತು ಪ್ರಜ್ವಲ್ ಅವರು ಯಾವುದೇ ಕಾರಣಕ್ಕೂ ಟೈಮ್ ತಗೊಂಡಿಲ್ಲ. ರಾಜ್ ಸರ್ ನಿಮಗೆ ಪ್ರಶ್ನೆ. ಈಗ ಈ ರೀತಿಯ ವಿವಾದವನ್ನ ನೀವು ಕೂಡ ಮೊದಲ ಬಾರಿಗೆ ಒಂದು ವೇದಿಕೆ ನೋಡಿದ್ರಿ ಅನ್ಕೊಳ್ತೀವಿ. ಸೊ ಹಾಗಾಗಿ ಪ್ರಜ್ವಲ್ ಅವರು ಮತ್ತೆ ನಿಮ್ಮ ಒಂದು ಕಾಂಬಿನೇಷನ್ ಅಂದಾಗ ಸೊ ಯಾವ ರೀತಿಯ ಇದರಲ್ಲಿ ನಾನೊಂದು ಕ್ಯಾಮಿಯೋ ಪ್ಲೇ ಮಾಡ್ತಾ ಇದ್ದೀನಿ, ಒಂದು ಇಂಪಾರ್ಟೆಂಟ್ ರೋಲ್. ಅಂಡ್ ಇದ್ರ ಪೋಸ್ಟರ್ ಇಂದ ಹಿಡಿದು ಇದರಲ್ಲಿರುವಂತ ಟೈಟಲ್ ಇಂದ ಹಿಡಿದು ಎಲ್ಲದೂ ಕೂಡ ಅವ್ರ ಹೆಸರಲ್ಲಿರೋದು. ಅಂಡ್ ನನಗೆ ಅದು ಗೊತ್ತಿತ್ತು ಕೂಡ. ಅಂಡ್ ಈ ಸಿನಿಮಾ ಮಾಡಿದ್ಮೇಲೆ ಅಂದ್ರೆ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಅಂದ್ರೆ ನಾ ಬಂದ್ಮೇಲೆ ಇದು ಸ್ಮರ್ಸ್ ಆಯ್ತಾ ಅಂತ. ಅಂಡ್ ನಾನು ಇವರ ಮೊದಲ ಚಾಯ್ಸ್ ಆಗಿರಲಿಲ್ಲ. ನನಗಿಂತ ದೊಡ್ಡ ನಟರು ಇವರ ಮೊದಲ ಚಾಯ್ಸ್ ಆಗಿತ್ತು. ಬಟ್ ಬೇರೆ ಬೇರೆ ಕಾರಣಗಳಿಂದ ಅವ್ರು ಆಗದೇ ಇದ್ದ ಕಾರಣಕ್ಕೆ ಕೊನೆಗೆ ನಾನು ಬಂದಿದ್ದು. ಹಾಗಾಗಿ ಅದು ಮೊದಲಿಂದ ಇತ್ತು. ಇಟ್ಸ್ ನಾಟ್ ದಟ್ ಅದೊಂದು ಪಾತ್ರ, ಅದು ಬರವಣಿಗೆಯಲ್ಲೇ ಆ ಒಂದು ಪಾತ್ರ ಇದೆ. ನನಗೆ ಏನ್ ಸರ್, ನಾನು ಇಲ್ಲಿ ಕಾಂಪಿಟೇಷನ್ ಮಾಡಕ್ ಬಂದಿಲ್ಲ ಸರ್, ಯಾರ ಜೊತೆನೂ ಕಾಂಪಿಟೇಷನ್ ಇಲ್ಲ. ನಾವು ಸಿನಿಮಾ ಮಾಡ್ತಾ ಇದ್ದೀನಿ. ಅಂಡ್ ನಾನು ಟೆಕ್ನಿಷಿಯನ್ ಫಸ್ಟ್. ನನಗೂ ಗೊತ್ತು ಒಬ್ಬ ಮನುಷ್ಯ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಶ್ರಮ ಪಡ್ತಾನೆ, ಎಷ್ಟು ಬದುಕುಗಳಲ್ಲಿ ಇನ್ವಾಲ್ವ್ ಆಗಿದೆ ಅಂತ. ನನ್ನ ಒಬ್ಬನ ಜೀವನ, ನಂದೇನೋ ಹೆಸರು, ನಂದೇನೋ ಕಾಂಪಿಟೇಷನ್, ಇದ್ರಲ್ಲಿ ನಾನು ಒಪ್ಪಿಗೆನೂ ಇಲ್ಲ, ಇದನ್ನ ನಾನು ಸಮ್ಮತಿನೂ ಕೊಡಲ್ಲ. ಇದು ನನಗೆ ಸಿನಿಮಾ ಇಸ್ ಮಚ್ ಬಿಗರ್ ದೆನ್ ಮೀ ಸರ್. ನನ್ನ ಹೆಸರು ಹಾಕಿಲ್ಲ, ನಂದು ಏನು ಹಾಕಿಲ್ಲ ಅಂದ್ರೂ ಕೂಡ ಯಾರು ಬರಲ್ಲ. ಹಿಂದಿನ ಸಿನಿಮಾಗಳಿಗೆ ಗ್ಯಾರಂಟಿ ಯಾರು ಬರಲ್ಲ. ಯಾಕಂದ್ರೆ ಸಿನಿಮಾ ನಾವು ಅದನ್ನ ಕಲ್ತೋಣ. I think it's very unfortunate that they're speaking about this. ಒಬ್ಬ ಕುಂದಾಪುರದಿಂದ 9ನೇ ಕ್ಲಾಸಲ್ಲಿ ಮನೆ ಬಿಟ್ಟು ಓಡ್ ಬಂದು ಇವತ್ತೊಂದು ಇಷ್ಟು ದೊಡ್ಡ ಸಿನಿಮಾ ಮಾಡಿ, ಅಂಡ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಅದರ ಕ್ವಾಲಿಟಿ. ನೋಡಿ ಸರ್, ಇಡೀ ಇಂಡಿಯಾ ನೋಡುವಂತ ಒಂದು ಸಿನಿಮಾ ಮಾಡಿ ನಾವು ಮಾತಾಡ್ತಾ ಇಷ್ಟು ಇದಾಗುತ್ತೆ. ಇಟ್ಸ್ ಸೋ ಸ್ಯಾಡ್. ಅವ್ರ ಹತ್ರ ಅವರೆಲ್ಲ ಸಿಟ್ಟಿ ಮಾಡಿ ನಾವು ಒಂದ್ಸಲ ಕೂತ್ಕೊಂಡು ಹೋದ್ರೆ ಮಾತಾಡಬೇಕು. ಅಂದ್ರೆ ಮನುಷ್ಯರ ತರ ಮಾತಾಡಿದ್ರೆ ಮಾತ್ರ ಮನುಷ್ಯತ್ವ ಇರ್ತಾರೆ. ಯಾಕಂದ್ರೆ ದಿಸ್ ಇಸ್ ಸೋ ಸ್ಯಾಡ್. ಸರ್ ಏನ್ ಸರ್ ಕಾಂಪಿಟೇಷನ್? ಯಾವ ಕಾಂಪಿಟೇಷನ್ ಹೇಳಿ? ನಂದು ಬಂದ ಸಿನಿಮಾ ಸರ್, ಆ ಹುಡುಗಿ ಮಾಡಿಲ್ವಾ? ಮಿತ್ರ ಸರ್ ಮಾಡಿಲ್ವಾ? ಹೆಂಗ್ ಕಾಣಿಸ್ತಾರೆ ಮಿತ್ರ ಸರ್? ಎಂತ ಒಳ್ಳೆ ಕಲಾವಿದ. ಶ್ರೀಧರ್ ಸರ್ ಮಾಡಿಲ್ವಾ ಸರ್? ಅವ್ರು ಎಷ್ಟು ಜನ ಮಾಡಿದ್ದಾರೆ? ಏನ್ ಸರ್ ಅವ್ರಿಗಿಂತ ದೊಡ್ಡ ಕಲಾವಿದನ ಸರ್ ನಾನು? ಅವ್ರ ಹೆಸರಿದೆಯಾ ಸರ್ ಪೋಸ್ಟರ್ ಅಲ್ಲಿ?
This is so unfortunate. This is so unfortunate, sir. This is so unfortunate. This is ತುಂಬಾ ಜನ ಕೇಳ್ತೀವಲ್ವಾ, ಯಾಕೆ ನಮ್ಮ ಇಂಡಸ್ಟ್ರಿ ಉದ್ಧಾರ ಆಗಲ್ಲ ಅಂತ ಒಂದು ಕಾರಣ ಇದು ಕೂಡ. ಸರ್, ನನಗೆ ಈ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ಗೆ ದೊಡ್ಡ ಹೆಸರು ಬಂದ್ರೆ ನಾನು ಬಹಳ ಖುಷಿ ಸರ್. ಕನ್ನಡಕ್ಕೆ ಇನ್ನೊಬ್ಬ ನಟ ಮತ್ತೊಬ್ಬ ಇನ್ನೂ ದೊಡ್ಡ ಸ್ಟಾರ್ ಆಗ್ಬೇಡ. ಮಿತ್ರ ಸರ್ಗೆ ಏನಾದ್ರು ಹೆಸರು ಬಂದ್ರೆ ಐ ಆಮ್ ಸೋ ಪ್ರೌಡ್, ಐ ಆಮ್ ಸೋ ಹ್ಯಾಪಿ. ಯಾಕಂದ್ರೆ ಆ ಕಲಾವಿದ ಡಿಸರ್ವ್ ಮಾಡ್ತಾರೆ. ಅವ್ರ ಕಿತ್ಕೊಂಡು ನಾನು ಏನ್ ಸರ್, ನನಗೆ ಈ ಸಿನಿಮಾದಲ್ಲಿ ಮುಂದೆನೂ ಹಿಂದೆನೂ ಮಾಡಿದ್ದೀನಿ. ನಾನು ಖಳನಾಯಕನಾಗೂ ಮಾಡಿದ್ದೀನಿ. ಅಲ್ಲೆಲ್ಲೂ ಕೂಡ ನಾನು ಕಟೌಟ್ ಹಾಕಿ ಅಂತ ಹೇಳಿಲ್ಲ. ಅಥವಾ ನಾನು ಸೂಪರ್ ಅಲ್ಲಿ ಕಾಮಿಡಿ ಆಗೋ ಮಾಡಿದ್ದೀನಿ. ಅಲ್ಲೆಲ್ಲೂ ಕೂಡ ನನ್ನ ಹೆಸರು ಪೋಸ್ಟರ್ ಬನ್ನಿ ಅಂತ ನಾನು ಕೇಳಿಲ್ಲ. ನನ್ನ ಜೀವನದಲ್ಲಿ ನಾನು ಅದನ್ನು ಮಾಡಿದ್ರೆ ಅವತ್ತು ನಾನು ಇಂಡಸ್ಟ್ರಿ ಬೇಕು ಅಂತ ನಾನು ಖಂಡಿತವಾಗ್ಲೂ ಇಲ್ಲ. ಇದು ಇಡೀ ಕಥೆಯನ್ನ ಪ್ರಜ್ವಲ್ ಅವರ ಕಣ್ಣಿಗೆ ಕಟ್ಟುವ ಹಾಗೆ ನರೇಟ್ ಮಾಡಿದ್ದೀನಿ. ಪ್ರತಿಯೊಂದು ಸಿನಿಮಾದಲ್ಲಿರುವ ಎಲ್ಲ ಎಲಿಮೆಂಟ್ಗಳು ಅವ್ರಿಗೆ ಏನೇನಾಗುತ್ತೆ ಅಂತ ಕ್ಲಾರಿಟಿ ಇದೆ. ಶೆಟ್ಟರ್ ಆಲ್ರೆಡಿ ಹೇಳಿದ ಹಾಗೆ ನಾವು ಬೇರೆ ನಟರಿಗೂ ಕೇಳಿದ್ವಿ ಆ ಪಾತ್ರಕ್ಕೆ. ಆ ವಿಚಾರದಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಸರ್ ಇಲ್ಲಿ ಸರ್ ಈಚೆ ಸೈಡ್ ಕಳೆದ ಸರ್ ಈ ವಿಚಾರ ಹೊರತುಪಡಿಸಿ ಮಾತಾಡಿದ್ರೆ ಸಿನಿಮಾದಲ್ಲಿ ಇಬ್ಬರ ಸಂಬಂಧ ಏನು ಅಂತ ಅದು ಬಹಳ ಸಿನಿಮಾ ಕಡೆ ಅದು ಸಿನಿಮಾದಲ್ಲಿ ನೋಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಒಂದು ಅದರದ್ದು ಹ್ಯಾಂಡಲ್. ಸೊ ಹಾಗಾಗಿ ಅದು ಆ ಪ್ರಶ್ನೆನ ಸಿನಿಮಾ ನೋಡುವವರೆಗೂ ಹಾಗೆ ಇಟ್ಕೊಳ್ಳೋಣ ಅಂತ. ಸರ್ ಈಚೆ ಸೈಡ್ ಸರ್ ಇಲ್ಲಿ ಇದೇನು 6 ತಿಂಗಳ ಹಿಂದೆ ಸ್ಟಾರ್ಟ್ ಆದಂತ ಸಿನಿಮಾ ಅಲ್ಲ. ಕಳೆದ 2 ವರ್ಷದಿಂದ ನೀವು ಇಡೀ ತಂಡದ ಜೊತೆಗೆ ಪಯಣ ಮಾಡ್ತಾ ಇದ್ದೀರಿ. ಹೌದು. ಮೂಲದಲ್ಲಿ ಒಂದಿಷ್ಟು ಒಪ್ಪಂದಗಳು ಹಾಕೊಂಡಿರ್ತಾರೆ, ಯಾರು ಡಬ್ಬಿಂಗ್ ಮಾಡಬೇಕು, ಯಾರೆಲ್ಲ ಇರ್ತಾರೆ ಅನ್ನೋದು ಒಂದಿಷ್ಟು ಮಾತುಕತೆಗಳು ಆಗಿರ್ತಾರೆ. ಆವಾಗ ಇರದ ಸಮಸ್ಯೆಗಳು ಈಗ ಉದ್ಭವ ಆಗ್ತಾ ಇದ್ದಾವೆ. ಎಲ್ರಿಗೂ ನಿರೀಕ್ಷೆ ಇರುತ್ತೆ ಸಿನಿಮಾಗಳು ಬರಬೇಕು, ಒಳ್ಳೆ ಸಿನಿಮಾಗಳು ಬರಬೇಕು. ರಾಜ್ ಸರ್ ಹೇಳಿದಂಗೆ ಸಿನಿಮಾನೇ ದೊಡ್ಡದು ಅಂತ. ಇಷ್ಟು ಜರ್ನಿಯಲ್ಲಿ ಇಷ್ಟು ವರ್ಷ ಕಾದ್ರೂ ಕೂಡ ಸಿನಿಮಾ ಇನ್ನೇನು ರಿಲೀಸಿಗೆ ಆಗುವಾಗ ಇನ್ನೇನು 1 ವಾರ 2 ವಾರ ಇರುವಾಗ ಇಂಥ ಸಮಸ್ಯೆಗಳು ಒಂದು ಸಿನಿಮಾ ಕ್ಷೇತ್ರಕ್ಕೆ ದೊಡ್ಡ ಪೆಟ್ಟನ್ನು ಕೊಡ್ತಾರೆ. ನಿರೀಕ್ಷೆಗಳ ಮೇಲೆ ನಿರೀಕ್ಷೆಗಳು ಇಟ್ಕೊಳ್ತಾರೆ ಜನರು. ಇಂತಹ ಸಮಸ್ಯೆಗಳೇ ನ್ಯೂಸ್ ಆಗ್ತವೆ. ಆ ಒಪ್ಪಂದಗಳಲ್ಲಿ ನಿಮ್ಮ ಡಬ್ಬಿಂಗ್ ಇರುತ್ತೆ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿತ್ತಾ ಅಥವಾ ನೀವೇ ಡಬ್ಬಿಂಗ್ ಮಾಡೋದು ಅಂತ ಇತ್ತ? ಸರ್, ಇದರಲ್ಲಿ ಸಿನಿಮಾ ಇಸ್ ಎ ಕಲೆಕ್ಟಿವ್ ಕ್ರಾಫ್ಟ್ ಸರ್. ಇದರಲ್ಲಿ ಪ್ರತಿಯೊಂದನ್ನು ನಾವು ಆ ಕ್ಷಣಕ್ಕೆ ಸ್ಕ್ರಿಪ್ಟ್ ಅಲ್ಲಿ ಒಂದು ಕತೆ ಬರ್ತಿರ್ತೀವಿ. ಒಂದು ಕತೆ ಇರ್ಬೋದು, ಒಂದು ಪಾತ್ರ ಇರ್ಬೋದು, ಒಂದು ಡೈಲಾಗ್ ಇರ್ಬೋದು. ಆ ಕ್ಷಣಕ್ಕೆ ಇದು ಚೆನ್ನಾಗಿ ಅನಿಸ್ತಾ ಇದೆ, ಇದು ಕತೆಗೆ ಸೂಕ್ತ ಆಗ್ತಿದೆ ಅಂತ ಅನ್ಸಿದ್ರೆ ಅದೇ ತರ ಸರ್ 1 ಶಾಟ್ ಅಥವಾ 1 ಸೀನ್ ಅಥವಾ 1 ಫಿಲ್ಮ್ ಆಗೋದು. ಸೊ ಹಾಗಾಗಿ ಈ ಒಪ್ಪಂದಗಳು ಏನಿತ್ತು ಇದೆಲ್ಲವೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ ಸರ್. ಎಲ್ಲದಕ್ಕೂ ಸಮಸ್ಯೆ ಇರಬಹುದು, ಸಮಸ್ಯೆ ಕೂತು ಪರಿಹರಿಸಿಕೊಳ್ಳೋದಕ್ಕೆ ಒಂದು ಜಾಗ ಇರುತ್ತೆ, ಅದಕ್ಕೆ ವ್ಯಕ್ತಿಗಳಿರ್ತಾರೆ. ಅವರು ಸಮುದ್ರದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಯಾವ ಸಮಸ್ಯೆನೂ ಬರಲ್ಲ ಸರ್. ಸೊ ಹಾಗಾಗಿ ಇದು ಏನೇ ಇದ್ದಿದ್ರು ಕೂತು ಮಾತಾಡಬಹುದಾಗಿತ್ತು ಅಂತ ಅನ್ನೋದು ಒಬ್ಬ ನಿರ್ಮಾಪಕನಾಗಿ ಒಬ್ಬ ನಿರ್ದೇಶಕನಾಗಿ ನನ್ನ ಒಪಿನಿಯನ್. ಇದು ಗುರು ಶಿವಣ್ಣನವರು ಫಸ್ಟ್ ಇದು ಮಾಡ್ಬೇಕಿತ್ತು ಅಂತ ಒಂದು ಸ್ಕ್ರಿಪ್ಟ್ ಎಲ್ಲ ಆಗಿತ್ತು. ಅವರು ಮಾಡ್ಬೇಕಾಗಿದ್ದ ಸ್ಕ್ರಿಪ್ಟ್ ಈ ಸ್ಕ್ರಿಪ್ಟ್ಗೂ ಎಷ್ಟು ಬದಲಾವಣೆ ಮಾಡ್ಕೊಂಡಿದ್ದೀರಾ? ಮತ್ತೆ ಈ ಕೋಮಿಯರ್ ಮೊದಲು ಇತ್ತ ಅಥವಾ ಇರ್ಲಿಲ್ಲ? ಸರ್, ಇದು ಆ ಕತೆ ಏನಿದೆ, ಚಂದ್ರಶೇಖರ್ ಬಡ್ಡಿಯಪ್ಪ ಅವರ ಕತೆ ಏನಿದೆ, ಅದರ ಆ ಕತೆ ಒಂದು 20% ಅಂದ್ರೆ ಇದು ಒಂದು 80% ಚೇಂಜ್ ಆಗಿರುವ ಒಂದು ಕತೆ. ಅದು ಐಡಿಯಾ ಮಾತ್ರ ಉಳ್ಕೊಂಡಿದೆ. ಹಾಗಾಗಿ ಅದರಲ್ಲಿರುವ ಪಾತ್ರಗಳಿರ್ಬೋದು, ಅದರಲ್ಲಿರುವ ಸ್ಕ್ರೀನ್ ಪ್ಲೇ ಇರ್ಬೋದು, ಡೈಲಾಗ್ ಇರ್ಬೋದು, ಅದೆಲ್ಲವೂ ಬದಲಾಗಿದೆ. ಸೊ ಹಾಗಾಗಿ ಆ ಕತೆಗೂ ಈ ಕತೆಗೂ ಕಂಪೇರ್ ಮಾಡೋದು ಇಟ್ ಇಸ್ ನಾಟ್ ರೈಟ್ ಅಂತ ನನ್ನ ಒಪಿನಿಯನ್. ಗುರು ಹೇಳಿ ಈ ಕಡೆ. ಈ ಶೂಟಿಂಗ್ ಈ ವಿವಾದಕ್ಕೆ ಒಂದು ತೆರೆ ಹೇಳೋದು, ಇನ್ನು ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಈಗ ಸಹಜವಾಗಿ ನೀವು ಒಂದಿಷ್ಟು ಪ್ರತಿ ಸಿನಿಮಾ ಕೂಡ ನಿಮ್ಗೆ ಸ್ಪೆಷಲ್ ಸಿನಿಮಾ ಬಗ್ಗೆ ಎಷ್ಟು ಕಾಣಿಸಿದೆ ಅನ್ನೋದನ್ನ ಹಿಂದಿನ ಪ್ರಶ್ನೆಗೆ ಉತ್ತರ ಕೊಡುವಾಗಲೇ ಹೇಳಿದ್ರಿ. ಈಗ ಕನ್ನಡದ ಸಿನಿಮಾಗಳು ಅಂದ್ರೆ ಪ್ರತಿ ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳೇ ಆಗಿ ಜನರನ್ನ ತಲುಪಬೇಕಾಗಿದ್ಯಾ? ನಮ್ಮ ನೆಲದ ಕಥೆಗಳು ಮತ್ತೆ ಈಗಾಗಲೇ ಸುಮಾರು ಸಿನಿಮಾಗಳು ಸಕ್ಸಸ್ ಆಗಿದೆ ಸರ್. ಇದು ಆ ರೀತಿಯ ಒಂದು ಭಾಗ ಆಗುವಂತ ಎಷ್ಟು ಸಾಧ್ಯತೆಗಳಿದೆ? ಗೊತ್ತಿಲ್ಲ ಸರ್. ಅಂದ್ರೆ ಇದು ಕನ್ನಡದ ಒಳ್ಳೆಯ ಸಿನಿಮಾ, ಅದು ಮಾತ್ರ ನಮಗೆ ಗೊತ್ತಿರೋದು. ಅಂದ್ರೆ ಇದರಲ್ಲಿ ಈ ಸಿನಿಮಾನ ಎಷ್ಟು ಶ್ರೇಷ್ಠ ಮಾಡೋಕ್ ಸಾಧ್ಯನೋ ಅದೆಲ್ಲಾ ಪ್ರಯತ್ನಗಳನ್ನು ಕೂಡ ಟೆಕ್ನಿಕಲ್ ಟೀಮ್ ತುಂಬಾ ಚೆನ್ನಾಗಿ ಮಾಡಿದೆ. ಅಂದ್ರೆ ಈ ಸಿನಿಮಾನ ಯಾವತ್ತೂ ಕೂಡ ಇಲ್ಲ ಇಷ್ಟು ಸಾಕು ಅಂತ ಅನ್ಕೊಂಡಿಲ್ಲ.
ಮತ್ತೆ ಮತ್ತೆ ಏನಾದ್ರೂ ಪಾಲಿಶ್ ಮಾಡೋದು, ಮತ್ತೆ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೆಲಸ ಮಾಡೋದು, ಮತ್ತೆ ಮತ್ತೆ ಸೌಂಡ್ ಇದ್ ಮಾಡೋದು. ಸೊ ಅಂತ ಬಹಳ ಪ್ರಯತ್ನಗಳನ್ನ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ನ ಮುಂದೆ ಇಟ್ಟಿದ್ದಾರೆ ಅಂತ ನನಗೆ ಅನ್ಸುತ್ತೆ. ನನಗೆ ಖುಷಿ ಇದೆ, ನನಗೆ ಈ ಸಿನಿಮಾದ ಭಾಗ ಆಗಿರೋದು ನನಗೆ ಬಹಳ ಹೆಮ್ಮೆ ಇದೆ. ಆದ್ರೆ ಆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ನಾವು ಲೈಟ್ ಬುದ್ಧ ಫಿಲ್ಮ್ಸ್ ಅಲ್ಲೂ ನಂಬಲ್ಲ, ಇವರಿಗೂ ನಂಬಿಕೆ ಇಲ್ಲ. ಅಂದ್ರೆ ಒಂದು ಒಳ್ಳೆ ಸಿನಿಮಾ ಆದ್ರೆ ಕ್ವಾಲಿಟಿ ಮೇಲೆ ಅದು ಟ್ರಾವೆಲ್ ಆಗ್ಬೇಕು ಬಿಟ್ರೆ ನಾವು ಫೋರ್ಸ್ ಮಾಡಕ್ ಬಹಳ ಕಷ್ಟ. ಈಗ ನಾನು ಕೇಳಿದೆ ಮದರ್ ಪ್ರಾಮಿಸ್ ರಿಲೀಸ್ ಆಗಿದೆ, ಬಹಳ ಚೆನ್ನಾಗಿದೆ ಅಂತ ನನಗೆ ರಿವ್ಯೂಗಳು ಬಂತು. ಸೊ ಅದು ಅಂತ ಸಿನಿಮಾಗಳು ಬಂದು ಅದು ಬೇರೆ ಕಡೆ ಟ್ರಾವೆಲ್ ಆಗ್ಬೇಕು, ಅದ್ರ ಕ್ವಾಲಿಟಿ ಮೇಲೆ ಜನ ಅದನ್ನ ತಗೊಂಡು ಹೋಗ್ಬೇಕು. ಕಾಂತಾರ ಹಾಗೆ ಮಾಡಿದ್ದು, ಸೂಪರ್ ಹಾಗೆ ಆಗಿದ್ದು. ಸೊ ಆ ತರದ ಸಿನಿಮಾಗಳು ಮಾತ್ರ, ಯಾಕಂದ್ರೆ ಆಲ್ರೆಡಿ ಕ್ವಾಲಿಟಿ ಟೆಸ್ಟ್ ಆಗಿರುತ್ತೆ, ಜನ ನೋಡಿ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿರ್ತಾರೆ, ಹಾಗಾಗಿ ತುಂಬಾ ಈಸಿಲಿ ಟ್ರಾವೆಲ್ ಆಗುತ್ತೆ. ಅದೇ ಒಳ್ಳೆ ವಿಧಾನ ಅಂತ. ಇದು ಕನ್ನಡ, ಅಪ್ಪಟ ಕನ್ನಡದ ಸಿನಿಮಾ. ಅಂದ್ರೆ ಕರಾವಳಿ ಸರ್, ಆ ಭಾಗದ ಕಥೆಗಳು, ಆ ಸಂಸ್ಕೃತಿ ನಿಮ್ಗೆ ತುಂಬಾ ಅಂದ್ರೆ ಮೂಲದಿಂದ ಗೊತ್ತಿರುವಂತದ್ದು. ಸೊ ಹಾಗಾಗಿ ಈ ಸಿನಿಮಾ ಕೂಡ ಹೇಳದಾಗೆ, ನಿಮ್ಮ ಹೇಳದಾಗೆ ಕಾಂತಾರ ರೀತಿಯ ಮೋಡಿ ಮಾಡುವಂತಹ ನಿಟ್ಟಿನಲ್ಲಿ ಮತ್ತೆ ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಯಾವ ರೀತಿ ಪ್ಲಸ್ ಆಗುತ್ತೆ ಅಂದ್ರೆ ಯಾವತ್ತು ಮೋಡಿ ಅದು ಜನಗಳ ನಿರ್ಧಾರ ಸರ್, ಯಾವತ್ತೂ ಕೂಡ. ಅಂದ್ರೆ ನಾವೊಂದು ಕಥೆ ಮಾಡ್ತೀವಿ, ಅದು ಅದೇ ರೀತಿ ರೀಚ್ ಆಗುತ್ತಾ ಅಂತ ನಮ್ಗೆ ಯಾವತ್ತೂ ಗೊತ್ತಿರಲ್ಲ. ಅದೇ ಸಿನಿಮಾದ ದೊಡ್ಡ ಖುಷಿ ಕೂಡ. ಅಂದ್ರೆ ನಮ್ಗೆ ಗೊತ್ತಿಲ್ಲ, ಪ್ರತಿ ದಿವಸ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಈ ಸಿನಿಮಾದ ಬೆಸ್ಟ್ ಏನು ಅಂತ ಹೇಳಿದ್ರೆ, ಈ ಸಿನಿಮಾನ ನಾನು ನಿರ್ಮಾಪಕನಾಗಿ ನಿರ್ದೇಶಕನಾಗಿ ನನಗೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ತುಂಬಾ ಚಾಲೆಂಜ್ಗಳು ಇತ್ತು ಇದರಲ್ಲಿ. ಯಾವ್ದಾವ್ದೋ ಪ್ರಾಣಿಗಳ ಜೊತೆ ಡೀಲ್ ಮಾಡಬೇಕು, ಅದು ರೇಸ್ ಅಂತೆ, ಇನ್ನೊಂದಂತೆ, ಮತ್ತೊಂದಂತೆ, ಬಹಳ ಕಷ್ಟ. ಅದನ್ನ ನೆನಪಿಸ್ಕೊಂಡ್ರೆ, ನೋಡ್ತಾ ಇರೋದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಬಹಳ ಕಷ್ಟ ಆಗುತ್ತೆ. ಅದೆಲ್ಲದ ಆ ಒಂದು ಕಾರಣದಿಂದ ಅಷ್ಟು ಟೈಮ್ ತಗೋದು. ಅಂದ್ರೆ ಇದು ಬಹಳ ಸುಲಭವಾಗಿ ಮಾಡುವಂತ ಸಿನಿಮಾ. ಇದು ಸೂಪರ್ ಶೋ ಅಲ್ಲ, ಅಂದ್ರೆ ಒಂದು ಜಾಗದಲ್ಲಿ ಹೋಗಿ ನಾವು ಶೂಟ್ ಮಾಡ್ಕೊಂಡ್ ಬರ್ತೀವಿ ಅನ್ನೋದಕ್ಕೆ. ಇದ್ರಲ್ಲಿ ಬಹಳಷ್ಟು ಲೇಯರ್ಗಳ ಕೆಲಸ ಇದೆ. ಸೊ ಅದನ್ನ ಮಾಡಿರೋದಕ್ಕೆ ನಾನು ಮೊದಲಿಗೆ ಇವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ, ಒಬ್ಬ ಕನ್ನಡದ ಒಬ್ಬ ಶೋ ಪ್ರೇಕ್ಷಕರಾಗಿ. ಸೊ ಈ ತರದ ಪ್ರಯತ್ನಗಳು ಯಾವಾಗಾದ್ರೂ ಕೂಡ ನಾನು ಜೊತೆಗೆ ನಿಂತೀನಿ, ಅದು ಏನೇ ಆದ್ರೂ ಪರವಾಗಿಲ್ಲ, ನಾನು ಕೊನೆ ತನಕ ಜೊತೆಗೆ ನಿಂತೀನಿ. ಗುರು ಸರ್, ಈ ಕಥೆಯಲ್ಲಿರುವ ವಿಶೇಷತೆಯಿಂದಾಗಿ ಇನ್ನೊಂದು ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದ್ರೆ, ಕಂಬಳ ಅನ್ನೋದು ಒಂದು 10 ಸೆಕೆಂಡಿನಲ್ಲಿ ಮುಗಿದು ಹೋಗುವಂತ ಒಂದು ಕ್ರೀಡೆ. 10 ಸೆಕೆಂಡ್ ಅಲ್ಲಿ ಮುಗಿದು ಹೋಗುವ ಸ್ಪೋರ್ಟ್ಸ್ ಹಿಂದೆ 10 ವರ್ಷದ ಶ್ರಮ ಇರುತ್ತೆ. ಆ ಶ್ರಮದ ಹಿಂದೆ ಒಂದು ಪ್ರಪಂಚ ಇದೆ. ಫರ್ಗೆಟ್ ಅಬೌಟ್ ವಿನ್ನಿಂಗ್ ದ ರೇಸ್. ಒಂದು ಜೊತೆಯ ಜೋಡಿ ಕೋಣವನ್ನ ಕಂಬಳದ ಗದ್ದೆಗೆ ತಗೊಂಡೋಗಿ ನಿಲ್ಲಿಸಬೇಕು ಅಂತಂದ್ರೆ 10 ವರ್ಷ ಆಗುತ್ತೆ. ಆ ಎಫರ್ಟ್ ಇದೆಯಲ್ಲ, ಒಬ್ಬ ಮನುಷ್ಯ, ಒಬ್ಬ ಸಾಮಾನ್ಯ ಮನುಷ್ಯ ಒಂದು 10 ಸೆಕೆಂಡ್ ಅಲ್ಲಿ ಮುಗಿದು ಹೋಗುವ ಕ್ರೀಡೆಯ ಮೇಲೆ ಅದು ಯಾಕೆ ಅಷ್ಟು ಫ್ಯಾಸಿನೇಟ್ ಆಗಿ ಎಫರ್ಟ್ ಆಗ್ತಾನೆ? ಅವನ ಡ್ರೈವಿಂಗ್ ಫೋರ್ಸ್ ಯಾವುದು? ಅವನನ್ನ ಅಷ್ಟು ಇಲ್ಲ, ನಾನು ಒಂದಲ್ಲ ಒಂದಿನ ಒಂದ್ ರೇಸ್ ಗೆಲ್ತೀನಿ ಅಂತ 10, 15, 20 ವರ್ಷದಿಂದ ಕಂಟಿನ್ಯೂಸ್ ಆಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಟ್ರಾವೆಲ್ ಮಾಡ್ತಾ ಇರುವ ಒಬ್ಬ ಸಾಮಾನ್ಯ ಮನುಷ್ಯರುಗಳು ನಮ್ಮ ಕರಾವಳಿಯಲ್ಲಿ, ಉಡುಪಿ ಮಂಗಳೂರು ಕುಂದಾಪುರ ಭಾಗದಲ್ಲಿ ಸಾವಿರಾರು ಜನ ಸಿಗ್ತಾರೆ. ಅವರ ಕತೆ ಅಂತ ಹೇಳ್ಬೋದು. ಹಾಗಾಗಿ ಇದು ವಿಶೇಷವಾದ ಕತೆ, ಹಾಗಾಗಿ ಇದು ಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳ್ತೀನಿ ನಾನು. ಗುರು ಸರ್, ರಾಜ್ಬೀರ್ ಶೆಟ್ಟಿ ಅವರಿಗೆ ಇಲ್ಲಿ ಗುರು ಸರ್ ಇಲ್ಲಿ ಕೇಳ್ತಾ ಇದ್ದೀನಿ. ಈಗ ಎಷ್ಟು ಕೋಣಗಳನ್ನ ಸಿನಿಮಾದಲ್ಲಿ ನೀವು ಬಳಸಿದ್ರಿ, ಜೊತೆಗೆ ಕೆಲವೊಂದ್ಸಲ ಮನುಷ್ಯನ ಹ್ಯಾಂಡಲ್ ಮಾಡುವಂತದ್ದೇ ಕಷ್ಟ ಆಗುತ್ತೆ. ಸಿನಿಮಾದಲ್ಲಿ ಮೂಕ ಪ್ರಾಣಿಗಳನ್ನ ಯಾವ ರೀತಿ ನೀವು ಅದ್ರ ಮನಸ್ಥಿತಿಗೆ ತಕ್ಕಂಗೆ ಹ್ಯಾಂಡಲ್ ಮಾಡಿದ್ರಿ, ಇದರ ಜೊತೆಗೆ ರಾಜ್ಬೀರ್ ಶೆಟ್ಟಿ ಅವ್ರ ಇನ್ಪುಟ್ಸ್ ಏನಾದ್ರು ಇತ್ತ? ಇದು ನನಗೆ ಹೇಳಿದ್ದಾನೆ ಒಂದು ಐ ಥಿಂಕ್ ಅನಿಮಲ್ ಬೋರ್ಡ್ ಪರ್ಮಿಷನ್ ಲೆಟರ್ ಅಲ್ಲಿ ಇದೆ 250 ಜೊತೆ 246 ಜೊತೆ ಕೋಣಗಳು ಇಡೀ ಸಿನಿಮಾದಲ್ಲಿ ಬಳಕೆ ಆಗಿದೆ. ಇನ್ನೊಂದು ಶೆಟ್ರ್ ಎಫರ್ಟ್ ಬಗ್ಗೆ ನಾನು ತುಂಬಾ ಜನಕ್ಕೆ ಆಲ್ರೆಡಿ ಹೇಳಕ್ ಶುರು ಮಾಡ್ಬಿಟ್ಟಿದ್ದೀನಿ. ನನ್ನ ಪುಣ್ಯಕ್ಕೆ ಪುಣ್ಯಾತ್ಮ ಬಂದ್ರು. ಇವತ್ತು ಇಂಡಸ್ಟ್ರಿ ಫೇಸ್ ಮಾಡ್ತಾ ಇರೋ ಚಾಲೆಂಜಸ್ ಇರಬಹುದು, ಅಥವಾ ಚಿತ್ರರಂಗ ಒಟ್ಟಾರೆ ಆಗಿ ಅದು ಪ್ರದರ್ಶಕರಿಂದ ಹಿಡಿದು ಬರವಣಿಗೆ ಹಂತದವರೆಗೂ ಇರುವ ಚಾಲೆಂಜಸ್ ಇದೆಯಲ್ಲ, ಅದನ್ನೆಲ್ಲ ಫೇಸ್ ಮಾಡಿ ಸಿನಿಮಾ ಮಾಡೋದೇ ದೊಡ್ಡ ವಿಷಯ. ಆ ತರದ್ರಲ್ಲಿ ಅದು ಈ ತರದ ಸಿನಿಮಾಕ್ಕೆ ಕಲಾವಿದರು ಮತ್ತು ಟೆಕ್ನಿಷಿಯನ್ಗಳ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ಅದು ಶೆಟ್ರ್ ಇರ್ಬೋದು, ಮಿತ್ರ ಸರ್ ಇರ್ಬೋದು, ರಮೇಶ್ ಇಂದ್ರ ಸರ್ ಇರ್ಬೋದು, ಸಂಪದ ಅವ್ರು ಇರ್ಬೋದು, ಸುಷ್ಮಿತಾ ಅವ್ರು ಇರ್ಬೋದು, ನನ್ನ ಟೆಕ್ನಿಷಿಯನ್ ಇರ್ಬೋದು, ಎಲ್ಲರೂ ಅವರ ಸಪೋರ್ಟ್ ಜಸ್ಟ್ ಒನ್ ಬಿಲೀವ್, ಈ ಮನುಷ್ಯ ಒಂದು ಒಳ್ಳೆ ಫಿಲ್ಮ್ ಮಾಡ್ಬೋದು, ಇವನ ಹತ್ರ ಒಂದು ಒಳ್ಳೆ ಕಥೆ ಇದೆ ಅನ್ನೋ ನಂಬಿಕೆಯಿಂದ ಅವ್ರ ಜೊತೆಗೆ ನಿಂತಿದ್ದಾರೆ. ಐ ಫಾರ್ ಎವರ್ ಐ ವಿಲ್ ಬಿ ಗ್ರೇಟ್ಫುಲ್ ಟು ದೆಮ್. ಮುಂದಿನ ಪ್ರಶ್ನೆ ರಾಜ್ಬೀರ್ ಶೆಟ್ಟಿ ಅವರೇ. ರಾಜ್ಬೀರ್ ಶೆಟ್ಟಿ ಅವರೇ, ಹೇಳಿ. ನನಗೆ ನಿಮ್ ಬಗ್ಗೆ ಪರ್ಸನಲ್ ಆಗಿ ನಿಮ್ಗೆ ಕೆಲವು ಕೋಸ್ಟಲ್ ಅಂಶಗಳು, ಎಸ್ಪೆಷಲಿ ಕರಾವಳಿಯ ಕೆಲವು ಅಂಶಗಳು ಪರ್ದೆ ಮೇಲೆ ಬರೋಕೆ ನಿಮ್ಗೆ ಇಷ್ಟ ಇಲ್ಲ. ಯು ವಾಂಟ್ ಟು ರಿಮೈನ್ ಇಟ್ ಆಸ್ ಅ ಸೀಕ್ರೆಟ್ ಅಂತ ಡಿಫರೆನ್ಸಸ್ ಬಂದಿದೆ ಕಡೆ.
ಆ ತರ ಇಲ್ಲಿ ಏನಾದ್ರು ನೋಡಿ ನೀವೇನಾದ್ರೂ ಸಜೆಷನ್ ಕೊಟ್ಟಿದ್ದು ಉಂಟಾ? ಇಲ್ಲ ಅಂದ್ರೆ ಇವರು ಕೂಡ ಕರಾವಳಿಯ ಭಾಗದವರೇ, ಕುಂದಾಪುರದವರೇ. ಹಾಗಾಗಿ ಇವರಿಗೂ ಕೂಡ ಅಲ್ಲಿನ ಆಚಾರ ವಿಚಾರಗಳು ಗೊತ್ತಿದ್ದ ಕಾರಣದಿಂದಾಗಿ ಒಂದು ಕ್ರೀಡೆ ಏನಿದೆ, ಆ ಕ್ರೀಡೆ ಅದರ ಜೊತೆಗೆ ಅಲ್ಲಿರುವಂತಹ ಜನಗಳು, ಸಾಕೋನ್ ಇರ್ಬೋದು, ಓಡ್ಸೋನ್ ಇರ್ಬೋದು, ಅದರ ಯಜಮಾನ ಇರ್ಬೋದು, ಆ ಸಂಬಂಧಗಳು ಅದ್ರ ಸುತ್ತ ಹೋಗಿದ್ದಾರೆ. ಹಾಗಾಗಿ ಆ ತರದ ಯಾವುದೇ ಇದು ಇರ್ಲಿಲ್ಲ, ನನಗೆ ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ ಇರಲಿಲ್ಲ. ಬಿಕಾಸ್ ಹಿ ಇಸ್ ಅ ವೆರಿ ಗುಡ್ ರೈಟರ್. ಸೊ ಹಿ ಟುಕ್ ಯುವರ್ ಸಜೆಷನ್ಸ್. ಆ ತರದೇನು ಇರ್ಲಿಲ್ಲ. ಆ ತರದೇನು. ಓಕೆ, ಬಟ್ ಇದು 700 year old ಈ ಬಫೆಲೋ ರೇಸ್ ಅಲ್ಲೇ ನಡೆದಿರೋದು, ಅದ್ರ ಬಗ್ಗೆ ಏನಾದ್ರು ತಿಳಿಸ್ಬೋದಾ ನಮ್ಗೆ? ಫಸ್ಟ್ ಟೈಮ್ ಅಲ್ಲಿ ನಡೆದಿರೋದು ಅದು ನಮ್ಮ ಉಡುಪಿ ಉದ್ಯಾವರದಲ್ಲಿರುವ ಒಂದು ಜಾಗ ಕಟಪಾಡಿ ಅಂತ. ಕಟಪಾಡಿಯ ಕಂಬಳಕ್ಕೆ ಒಂದು 700 ವರ್ಷಗಳ ಇತಿಹಾಸ ಇದೆ. 700 ವರ್ಷಗಳಿಂದ ಕಟಪಾಡಿಯ ಕಂಬಳ ಅಂತ ಅನ್ನೋದು ಕರಾವಳಿಯ ಸಾಂಪ್ರದಾಯಿಕ ಕಂಬಳಗಳಲ್ಲಿ ಒಂದು. ಸಾಂಪ್ರದಾಯಿಕ ಕಂಬಳ ಅಂತಂದ್ರೆ ಅದಕ್ಕೆ ಅದರದ್ದೇ ಆದ ವಿಧಿವಿಧಾನಗಳಿವೆ. ಯಾರು ಕೋಣ ಫಸ್ಟ್ ಇಡಬೇಕು, ಯಾರು ಯಾವ ಚೀರಲ್ಲಿ ಕೂರ್ಬೇಕು, ಯಾರು ಹಿಂದೆ ಇರಬೇಕು, ಯಾರು ಮುಂದೆ ಇರಬೇಕು, ಯಾರು ಚಂಡೆ ಬಡಿಬೇಕು, ಯಾರು ವಾಲ್ಗ ಹೋಗ್ಬೇಕು ಅನ್ನೋದು ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ವಿಧಿವಿಧಾನಗಳಿದ್ದಾವೆ. ಅದೆಲ್ಲವನ್ನ ಒಂದೇ ಕುಟುಂಬ ಅಷ್ಟು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದೆ. ಹಾಗಾಗಿ ನಾವು ಫಸ್ಟ್ ಹೋಗಿ ನೋಡಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆ ತರದ ಕತೆ ನಾನು ಕುಂದಾಪುರದವನೇ ಆದ್ರೂ ನಾನು ಕೇಳಿರ್ಲಿಲ್ಲ. ಸೊ ಹಾಗಾಗಿ ಆ ತರದ ಎಲಿಮೆಂಟ್ ಗಳನ್ನ, ಆ ತರದ ಇಂಟ್ರೆಸ್ಟಿಂಗ್ ಕಥೆಗಳನ್ನ ಒಂದು ಸಿನಿಮಾ ಮಾಡುವಾಗ, ಒಂದು ಕತೆ ಬರೆಯುವಾಗ ಅದನ್ನ ಒಳಗೊಳ್ತಾ ಹೋಗ್ಬೇಕು. ಹಾಗಾಗಿ ಅಲ್ಲೂ ನಮ್ಗೆ ಶೂಟ್ ಮಾಡೋ ಆಪರ್ಚುನಿಟಿ ಸಿಕ್ತು. ದೇವದಯದಿಂದ ಅವರು ನೀವು ಶೂಟು ಮಾಡ್ಕೊಡಿ ಅಂತ ಅವಕಾಶನ ಕೊಟ್ರು. ಹಾಗಾಗಿ ನಾವು ಕಟಪಾಡಿಯ ಸಾಂಪ್ರದಾಯಿಕ ಕಂಬಳದಲ್ಲಿ ಶೂಟಿಂಗ್ ಮಾಡಿರೋದು ನಮ್ಗೆ ಹೆಮ್ಮೆ ಅಂತ ಹೇಳ್ಬೋದು. ಇನ್ನು ಯಾವ ಕಾಲಘಟ್ಟದ್ರು ಪ್ರೆಸೆಂಟ್ ಈಗಿನ ಕಾಲಘಟ್ಟದಲ್ಲಿ ಇತಿಹಾಸದ ಜೊತೆಗೆ ಮನೋರಂಜನೆ ಎಂಟರ್ಟೈನ್ಮೆಂಟ್ ಆಂಗಲ್ ಅಲ್ಲಿ ಕಥೆ ಹೇಳಿದ ಎಷ್ಟು ಕಷ್ಟ ಆಗಿತ್ತು ಈ ಸಿನಿಮಾಗೆ ಅಂತ. ಸೊ ಈಗ ಸಾಕಷ್ಟು ಕಥೆಗಳ ಕಡೆ ಜಲ್ಲಿಕಟ್ಟು, ವಾಡಿವಾಸಲ್ ಈ ತರದೆಲ್ಲ ಸ್ಟೋರಿ ನೋಡಿದಾಗ ಒಂದಷ್ಟು ವೈಷಮ್ಯ ಮತ್ತು ವೈರತ್ವ ಎಲ್ಲ ಕಾಣಿಸಿದೆ. ಅದು ರಿಯಲ್ ಆಗಿ ಇತ್ತ ನೋಡಿದಿರ ನೀವು ಹತ್ರದಲ್ಲಿ ಅಂತ? ಯಾಕಂದ್ರೆ ಕರಾವಳಿ ಭಾಗದವರಾಗಿರೋದು ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ಕಾಣಿಸಲ್ಲ, ಆದ್ರೆ ಅದು ಆ ಕಥೆಯ ಕಾನ್ಫ್ಲಿಕ್ಟ್ ಇರೋದೇ ಹಾಗಲ್ಲ. ಅದು ಮೇಲ್ಮೈಯ ಮೇಲ್ಪದರದಲ್ಲಿ ಅದು ಕಾಣಿಸುವ ಅವಕಾಶ ಇರೋದಿಲ್ಲ. ಯಾವಾಗ ಮಾನವ ಸಂಬಂಧಗಳು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗಕ್ಕೆ, ಅಂದ್ರೆ ಆಳವಾಗಿ ಇಳಿತಾ ಹೋಗುತ್ತೆ, ಅವಾಗ ಆ ತರದ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದು ಕಥೆಯಲ್ಲಿರುವ ಕಾನ್ಫ್ಲಿಕ್ಟ್, ಅದು ಕಂಬಳ ಪ್ರಪಂಚದಲ್ಲಿರುವ ಕಾನ್ಫ್ಲಿಕ್ಟ್ ಅಂತ ಅದನ್ನ ನಾವು ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ. ಗುರು ಸರ್, ಇದು ಕಂಬಳ ಅನ್ನುವಂಥದ್ದು ಒಂದು ಕರಾವಳಿಯ ಒಂದು ಹೆಮ್ಮೆ ಅನ್ನುವಂಥ ಒಂದು ಕಲೆ ಕೂಡ ಅದು. ಸೊ ಅವರ ಜೀವನ ತುಂಬಾ ಕಷ್ಟ ಇದೆ ಇವತ್ತಿನ. ಆ ಬಫೆಲೋನ ಕಂಟ್ರೋಲ್ ಮಾಡೋದಕ್ಕೆ 6 ರಿಂದ 7 ಜನ ಬೇಕು. ಯಾಕಂದ್ರೆ ದೇ ಆರ್ ನಾಟ್ ಟೇಮ್ಡ್, ದೇ ಆರ್ ಅನ್ಟೇಮ್ಡ್ ಓನ್ಲಿ ಬಿಕಾಸ್ ದೇ ನೀಡ್ ಎನರ್ಜಿ ಟು ರನ್. ಅಷ್ಟು ಎನರ್ಜಿ ಇರುವಂತಹ ಪ್ರಾಣಿಗಳು. ಅದ್ರ ಪಕ್ಕ ನೀವು ನಿಂತ್ಕೊಳ್ಳೋದಕ್ಕೂ ಕೂಡ ಭಯ ಪಡ್ಬೇಕು. ಅದ್ರ ಪಕ್ಕ ನಿಂತ್ಕೊಂಡು ಅದನ್ನ ಮಗು ತರ ಟ್ರೀಟ್ ಮಾಡಿ, ಅದನ್ನ ಸಾಕಿ, ಅದ್ರ ಜೊತೆ ಓಡುವಂತವ್ರು ಅವ್ರು ನಿಜವಾಗ್ಲೂ. ಅಂದ್ರೆ ಅದ್ರ ಖುಷಿ ಏನಂದ್ರೆ ಅವರೆಲ್ಲರೂ ಕೂಡ ಮಾರನೇ ದಿವಸ, ಕಂಬಳದ ಮಾರನೇ ದಿವಸ ಇದ್ರೆ ಅವರು ಒಬ್ಬ ರೈತ ಆಗಿರ್ತಾನೆ, ಇನ್ನೊಬ್ಬ ಪೇಂಟರ್ ಆಗಿರ್ತಾನೆ, ಇನ್ನೊಂದೇನೋ ಕೆಲಸ ಮಾಡ್ತಾ ಇರ್ತಾನೆ. ಅವನ ಆ ದಿವಸ ಸೆಲೆಬ್ರಿಟಿ, ಅವತ್ತು ಮಾತ್ರ ಕೆಲಸದಲ್ಲಿ ಮಾತ್ರ ಸೆಲೆಬ್ರಿಟಿ. ಮಾರನೇ ದಿವಸ ಇದಕ್ಕೆ ಇಂಡಸ್ಟ್ರಿಗೆ ಅವ್ರು ಬಂದ್ರೆ ಬಹಳ ಒಳ್ಳೆಯದು ಅಂತ ಇಬ್ರು ಕೇಳ್ತಾರೆ ಯಾರು ಸರ್ ಇಲ್ಲಿ. ಗುರು ಸರ್, ಪ್ರಜ್ವಲ್ ಅವರಿಗೆ ಧ್ವನಿ ಕೊಟ್ಟವ್ರು ಯಾರು ಸರ್? ಅದು ಒಬ್ರು ಕಾರ್ತಿಕ್ ಸಾಮಗ ಅಂತ. ಈಸ್ ಅ ವಂಡರ್ಫುಲ್ ಆಕ್ಟರ್. ನೀವು ನೋಡಿರ್ತೀರ ಅವ್ರನ್ನ, ಈ ಶನಿ ಧಾರಾವಾಹಿ ನೋಡಿರ್ತೀರಾ, ಅಥವಾ ಸಿಕ್ಕಾಪಟ್ಟೆ ಟಿವಿ ಭಯಂಕರ ಫೇಮಸ್ ಇದ್ದಾರೆ ಅವರು. ಹಿ ಹ್ಯಾಸ್ ಅ ವಂಡರ್ಫುಲ್ ವಾಯ್ಸ್. ಜೊತೆಗೆ ನಮ್ಮ ಉಡುಪಿ ಮಂಗಳೂರು ಕರಾವಳಿಯ ಟೆಕ್ಸ್ಚರು ಅವ್ರ ವಾಯ್ಸ್ ಅಲ್ಲಿ ಇದೆ ಅಂತ ಅನಿಸ್ತು. ಹಾಗಾಗಿ ಅವ್ರ ಧ್ವನಿ ಸೂಕ್ತ ಅಂತ ಅವರು ಡಬ್ ಮಾಡಿದ್ದಾರೆ ಸರ್. ಹಾಗೇನೆ ಸರ್, ಟೀಮ್ ಬಗ್ಗೆ ಹೇಳ್ತಾ ಇದ್ರಿ, ನಮ್ಮ ಜೊತೆ ಎಲ್ಲ ಟೀಮ್ ಕೂತಿದ್ದಾರೆ. ಅವರ ಪಾತ್ರಗಳೇನು, ಅವರ ಪಾತ್ರಕ್ಕೆ ಅವರೇ ಕೂಡ ಡಬ್ಬಿಂಗ್ ಮಾಡಿದಾರ, ಮತ್ತೆ ಅವ್ರ ಜೊತೆ ಮಾತಾಡಿಸ್ಬಿಡಿ ಸರ್. ಸಂಪದ ಅವ್ರು ಮಾಡಿಲ್ಲ, ಯಾಕಂದ್ರೆ ಅವ್ರು ಫಸ್ಟ್ ಡಬ್ ಮಾಡಿದ್ರು. ಅವರ ವಾಯ್ಸ್ ಅಲ್ಲಿ ಮಂಗಳೂರಿನ ಅಥವಾ ಕರಾವಳಿಯ ಟೆಕ್ಸ್ಚರ್ ಮಿಸ್ಸಿಂಗ್ ಅಂತ ಫೀಲ್ ಆಯ್ತು. ಇಟ್ ಇಸ್ ಅ ಕ್ರಿಯೇಟಿವ್ ಲಿಬರ್ಟಿ ದಟ್ ಐ ಹ್ಯಾವ್ ಟೇಕನ್ ಆಸ್ ಅ ಮೇಕರ್. ಹಾಗಾಗಿ ಮಿತ್ರ ಸರ್ ಮಂಗಳೂರು ಅವರೇ ಅಲ್ಲಿ ಬೆಳೆದವರು, ಅವ್ರ ವಾಯ್ಸ್ ಸೂಟ್ ಆಗ್ತಾ ಇತ್ತು. ಶ್ರೀಧರ್ ಸರ್ಗೆ ಮತ್ತೆ 3 ದಿನ ರೀಡಪ್ ಮಾಡಿಸಿದ್ವಿ. ಸೊ ಈ ತರದ್ದು, ಅಂದ್ರೆ ಈ ಪಾಲಿಶಿಂಗ್ ಪ್ರಾಸೆಸ್ ಅಂತ ಏನ್ ಕರೀತಾರೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ, ಜಸ್ಟ್ ಇಂಟೆನ್ಷನ್ ಆಫ್ ಮೇಕಿಂಗ್ ಅ ಫಿಲ್ಮ್ ಈವನ್ ಮೋರ್ ಬೆಟರ್. ಈ ಫಿಲ್ಮ್ ನ, ಈ ಕಥೆನ ಇನ್ನೂ ಚೆನ್ನಾಗಿ ಮಾಡಬಹುದು, ಇನ್ನೂ ಎಫೆಕ್ಟಿವ್ ಆಗಿ ಮಾಡಬಹುದು ಅನ್ನೋ ಒಂದು ಎಫರ್ಟ್ ಎಲ್ಲಾ ಕಡೆಯಿಂದನೂ ಬಂದಿದೆ. ಹಾಗಾಗಿ ಎಲ್ಲರೂ ಕೋಆಪರೇಟ್ ಮಾಡಿದ್ದಾರೆ. ಸುಷ್ಮಿತಾ ಅವರು ಆಮೇಲೆ ಬಂದ್ರು, ಕೊನೆಯ ಸ್ಕೆಡ್ಯೂಲ್ ಜಾಯಿನ್ ಆದ್ರು. ಶಿ ಆಲ್ಸೋ ಪ್ಲೇಡ್ ಅ ವಂಡರ್ಫುಲ್ ರೋಲ್.
ಅಥೆಂಟಿಕ್ ಕರಾವಳಿಯ ಹುಡುಗಿಯಾಗಿ ಕಾಣಿಸ್ಕೋತಾರೆ ಅವರು. ತುಂಬಾ ಚೆನ್ನಾಗಿದೆ ಆ ರೋಲು. ಸಿನಿಮಾ ರಿಲೀಸ್ ಆದ್ಮೇಲೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಸೂಕ್ತ ಅಂತ ಅನ್ಸುತ್ತೆ. ಸುಷ್ಮಿತ್ ಅವರೇ, ಕೃಷ್ಣಾವತಾರಂಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ತುಂಬಾ ದೊಡ್ಡ ಸಕ್ಸಸ್ ಅನ್ನು ಸಾಧಿಸಿತು ಆ ಸಿನಿಮಾ. ಈಗ ಮತ್ತೆ ಅಂದ್ರೆ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ರೋಲ್ಸ್ಗಳಲ್ಲಿ ಕಾಣಿಸ್ಕೊಂಡಿದ್ರೆ ಈಗ ಒಂದು ಸ್ಟ್ರೈಟ್ ಯಾಕಂದ್ರೆ ಬೇರೆ ಭಾಷೆಗೆಲ್ಲ ಹೋಗಿ ಈಗ ಮತ್ತೆ ಕನ್ನಡಕ್ಕೆ ವಾಪಸ್ ಬಂದಿದ್ದೀರಾ. ರಾಜ್ಬಿ ಶೆಟ್ಟಿ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ. ನಿಮ್ಮ ಪಾತ್ರದ ಬಗ್ಗೆ ಮತ್ತು ಅವ್ರ ಜೊತೆಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಬಗ್ಗೆ. ಮೊದಲನೇದಾಗಿ ಅವ್ರ ಜೊತೆ ವರ್ಕ್ ಮಾಡಿರೋದು ಒಂದು ಲಕ್ಕಿಂತ ತುಂಬಾ ಜಾಸ್ತಿಯಾಗಿ ಇಟ್ಸ್ ಮೋರ್ ಲೈಕ್ ಲರ್ನಿಂಗ್ ಅಂತ ಹೇಳ್ಬೋದು. ಅಂಡ್ ಅದು ಬಿಟ್ಟು ಅಂದ್ರೆ ಇಡೀ ಟೀಮ್ನ ಎಷ್ಟು ಶ್ರಮದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ನನಗೆ ಸೆಟ್ಟಿಗೆ ಹೋಗಿ ನನ್ನ ಶೂಟಿಂಗ್ ಟೈಮಲ್ಲೇ ನಾನು ನೋಡೋಕ್ಕಾಗಿದ್ದು. ಅಂಡ್ ವೆರಿ ಬಿಗ್ ಲೈಕ್ ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್ ಫಾರ್ ಡೂಯಿಂಗ್ ದ್ಯಾಟ್. ಅದು ಬಿಟ್ಟು ನನ್ನ ಹೋಲ್ ಎಕ್ಸ್ಪೀರಿಯನ್ಸ್ ಬಂದು ತುಂಬಾ ಒಂದು ಐ ಓಪನಿಂಗ್ ತರ ಇತ್ತು. ಇಷ್ಟು ಕಲಿಬಹುದಾ ಅನ್ನೋಷ್ಟು ಗೊತ್ತಾಗಿದ್ದು ಈ ಸಿನಿಮಾದಲ್ಲಿ. ಇದು ಏನಂದ್ರೆ ನಾವು ನೋಡಿದೀವಿ, ನೀವು ಪ್ರಾಣಿ ಪ್ರಿಯರು. ಈ ಕಂಬಳದಲ್ಲಿರುವ ಪ್ರಾಣಿ ಹಿಂಸೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅದ್ರ ಬಗ್ಗೆ ನಾನು ತುಂಬಾ ಯೋಚನೆ ಮಾಡಿದ್ದೀನಿ ಸರ್. ಅಂದ್ರೆ ಒಂದ್ಸಲ ಏನಾಗಿತ್ತು, ಪೇಟ ಇದಕ್ಕೆ ಇದು ಹಾಕಿ ಅದು ನಿಂತೋಗಿತ್ತು. ಆಲ್ಟರ್ನೇಟಿವ್ ಏನು ಅಂತ ಯೋಚನೆ ಮಾಡಿದ್ರೆ ಇದು ಬಹಳ ಒಳ್ಳೇದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಆಲ್ಟರ್ನೇಟಿವ್ ಆ ಕಂಬಳ ನಿಂತ ಸೀಸನ್ಗಳಲ್ಲಿ ಎಷ್ಟೋ ಕೋಣಗಳು ಕಸಾಯಿಖಾನೆಗೆ ಹೋದವು. ಅಂಡ್ ಇದು ಒಂದೇ ನಮಗೆ ಚಾನ್ಸ್ ಇರೋದು. ಅನ್ಫಾರ್ಚುನೇಟ್ಲಿ ನಾಯಿಗಳಿಂದ ಹಿಡಿದು ಅಥವಾ ಯಾವ ಬೆಕ್ಕುಗಳಿಂದ ಹಿಡಿದು ಕೋಣಗಳಿಂದ ಹಿಡಿದು ದನಗಳಿಂದ ಹಿಡಿದು ದೇ ಆರ್ ನಾಟ್ ಲಿವಿಂಗ್ ಐಡಿಯಲ್ ಲೈಫ್ ಬಿಕಾಸ್ ವಿ ಆರ್ ಹ್ಯೂಮನ್ಸ್. ಆಸ್ ಹ್ಯೂಮನ್ಸ್ ವಿ ಆರ್ ಪುವರ್. ಆ ಕಾರಣಕ್ಕೋಸ್ಕರ ಎಲ್ಲದೂ ಕೂಡ ಕೇಜ್ಡ್, ಎಲ್ಲದೂ ಕೂಡ ಚೈನ್ಡ್. ಆದ್ರೆ ಅದು ಎಷ್ಟೋ ಶತಮಾನಗಳಿಂದ ನಾವು ಡೊಮೆಸ್ಟಿಕೇಟ್ ಮಾಡಿದ ಕಾರಣದಿಂದಾಗಿ ಅವುಗಳು ನಮ್ಮ ಜೊತೆಯೇ ಬದುಕಬೇಕಾದ ಅವಶ್ಯಕತೆ, ಅನಿವಾರ್ಯತೆ ಇದೆ. ಅದರಿಂದಾಗಿ ಇವರು ಯಾವ ರೀತಿ ನೋಡ್ಕೋತಾರೆ, ಖಂಡಿತ ನೀವು ಹೇಳಿದ ಹೌದು, ಕಂಬಳದಲ್ಲಿ ಒಂದು 2 ಏಟು ಹೊಡಿತಾರೆ, ನಿಜ ಕೂಡ ಒಪ್ಕೋಬೇಕು. ಆದ್ರೆ ಅದನ್ನ ಬಿಟ್ಟು ಬೇರೆ ಟೈಮಲ್ಲಿ ಯಾವ ರೀತಿ ನೋಡ್ಕೋತಾರೆ, ಅದರಿಂದ ಈ ಆ ಜೆನೆಟಿಕಲಿ ಆ ತಳಿ ಏನಿದೆ ಅದು ಉಳ್ಕೊಂಡಿರೋದೇ ಆ ಒಂದು ಕಾರಣದಿಂದ. ನಿಮ್ ಪಾಯಿಂಟಿಗೆ ಬರ್ತೀನಿ. ಮನುಷ್ಯನ ತಗೊಳ್ಳೋಣ, ಚೆನ್ನಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಣ, ವರ್ಷಕ್ಕೊಂದ್ಸಲ ಹತ್ರ ಹೊಡೆಯೋಣ, ಇದು ಓಕೆನಾ? ಅಲ್ಲ, ಅದು ಓಕೆ ಪ್ರಶ್ನೆ ಅಲ್ಲ ನಾನು ಹೇಳ್ತಿರೋದು. ನೀವು ಹಾಗಾದ್ರೆ ಬೇರೆ ಆಲ್ಟರ್ನೇಟಿವ್ ಹೇಳ್ಬೋದಾ ನಾನು ಪ್ರಶ್ನೆ ನೀವು ಹೇಳೋದು? ಇಲ್ಲ, ಅಂದ್ರೆ ನನ್ನ ಇಷ್ಟ ಇರೋದು ಉತ್ತರ. ಯಾಕಂದ್ರೆ ನೀವು ಕೇಳ್ತಿರೋದು ಆಲ್ಟರ್ನೇಟಿವ್ ಏನು ಅಂತ. ಹಾಗಾದ್ರೆ ಕಸಾಯಿಖಾನೆ ಇನ್ನೂ ಸ್ವಲ್ಪ ಅದಿರೋದೇ 2 ಆಪ್ಷನ್ಸ್. ಮನುಷ್ಯನ ಖುಷಿಗೆ ಸ್ಟೇಟಸ್ಗೆ 100% ಮಾಡ್ತಾ ಇದ್ದಾರೆ. 100% ಸರ್. ಅಲ್ಲಲ್ಲ, ಅದು ಎಲ್ಲದೂ ಕೂಡ ನಾವು ಚಿಕನ್ ತಿನ್ನೋದ್ರಿಂದ ಹಿಡಿದು ಎಲ್ಲದೂ ಕೂಡ ಅದೇ ಅಲ್ವಾ ಸರ್. ನಾನೇನು ಹೇಳುದು, ಮನುಷ್ಯರು ನಾವು ಹಾಗಾಗಿದ್ದೀವಿ. 2 ಆಪ್ಷನ್ ಇದೆ. ಒಂದು, ನಾವು ಕಂಬಳದಲ್ಲಿ ಉಳಿಸ್ಕೋಬಹುದು, ಇಲ್ಲಾಂದ್ರೆ ಕಸಾಯಿಖಾನೆ ಕಳಿಸಿ ನಮ್ಗೆಲ್ಲೂ ಕಾಣಿಸಲ್ಲ, ಹಿಂಸೆ ಕಾಣಿಸಲ್ಲ. ಚಿಕನ್ ನಾವು ಡೈಲಿ ತಿಂತೀವಿ, ಹಿಂಸೆ ಕಾಣಿಸಲ್ಲ ನಮ್ಗೆ. ಆದ್ರೆ ಚಿಕನ್ ಹೊಡೆದ್ರೆ ಹಿಂಸೆ ಕಾಣಿಸುತ್ತೆ, ಅಲ್ಲಿ ನಾವು ಒಳ್ಳೆಯವ್ರಾಗಿ ಕಾಣಿಸ್ತಾ ಇರ್ತೀವಿ. ಆದ್ರೆ ಒಂದು ವಿಷಯ ಮರಿತೀವಿ ಏನಂದ್ರೆ, ಎಷ್ಟೋ ರೈತರು ಎಷ್ಟೋ ಶತಮಾನಗಳಿಂದ ಡೊಮೆಸ್ಟಿಕೇಟ್ ಮಾಡ್ಕೊಂಬಂದು ಅದನ್ನ ಮಕ್ಕಳ ತರ ಟ್ರೀಟ್ ಮಾಡೋರು ಕೂಡ ಇದ್ದಾರೆ. ಈಗ ನಾನು ನಾಯಿ ಸಾಕ್ತೀನಿ, ಮನೆ ಒಳಗೆ ಸಾಕ್ತೀನಿ. ಇಸ್ ಇಟ್ ರೈಟ್? ಇಟ್ ಇಸ್ ನಾಟ್ ರೈಟ್. ಅದಕ್ಕೆ ಫ್ರೀಡಮ್ ಇಲ್ಲ, ರಿಸ್ಟ್ರಿಕ್ಷನ್ ಅದು. ಅಲ್ಲಿ ಬಾಳುವಂತಹ ಲೋಕ, ಯಾಕಂದ್ರೆ ಅಲ್ಲಿ ನಡೆಯುವಂತ ಸಂಪ್ರದಾಯಗಳಿರ್ಬೋದು. ಸೊ ಎಲ್ಲೂ ಕೇಳಿರಲ್ಲ. ಇತ್ತೀಚೆಗೆ ಆ ಸಂಪ್ರದಾಯಗಳ ಬಗ್ಗೆ ಸಿನಿಮಾಗಳು ಬರ್ತಾ ಇದೆ. ಹಾಗಾಗಿ ಇಲ್ಲಿ ಕರಾವಳಿ ಭಾಗದ ಸಂಪ್ರದಾಯಗಳು ಗೊತ್ತಾಗ್ತಾ ಇದೆ. ಇದು ಹೇಗಿತ್ತು ನಿಮ್ಗೆ? ಕರಾವಳಿ ಈ ಲೋಕ ಹೇಗಿತ್ತು ಸಿನಿಮಾ ಮಾಡಿದ ಓವರ್ ಆಲ್ ಎಕ್ಸ್ಪೀರಿಯನ್ಸ್? ನನಗೆ ಡೆಫಿನೆಟ್ಲಿ ಕಲ್ಚರಲಿ ತುಂಬಾ ಡಿಫ್ರೆಂಟ್. ಯಾಕಂದ್ರೆ ನಾನು ಕೋಸ್ಟಲ್ ಇಂದ ಬರಲ್ಲ, ಕೋಸ್ಟಲ್ ಸೈಡ್ ಇಂದ. ಸೊ ನಾವು ಅದಕ್ಕೆಲ್ಲ ನಾವು ಫಸ್ಟ್ ನೋಡಿದ್ದು ಕಾಂತಾರ ಇಂದ. ಬಟ್ ಐ ಥಿಂಕ್ ಕರಾವಳಿನಲ್ಲಿ ಶೂಟ್ ಮಾಡ್ಬೇಕಾದ್ರೆ ನಾವು ಔಟ್ಡೋರ್ ನಲ್ಲಿ ಇರ್ತಿದ್ವಿ, 30 days ಅಲ್ಲೇ ಇರ್ತಿದ್ವಿ. ಸೊ ಅಲ್ಲೇ ಇದ್ದು ಅಲ್ಲೇ ಫುಡ್ ತಿಂದು ಮತ್ತೆ ಅದೇ ಜನದ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಐ ಥಿಂಕ್ ಪರ್ಫಾರ್ಮೆನ್ಸ್ ಈಸಿ ಆಯ್ತು. ರಾಜ್ಬಿ ಶೆಟ್ಟಿ ಅವರೇ, ನಂದಿನ್ನೂ ಮುಗ್ದಿಲ್ಲ. ಓಕೆ, ನೀವು ಅಂದ್ರೆ ಪ್ರಜ್ವಲ್ ಹೀರೋ, ರಾಜ್ಬಿ ಶೆಟ್ಟಿ ವಿಲನ್. ಅದೊಂಥರ ಟ್ರೆಡಿಷನಲ್ ಹೀರೋ ವಿಲನ್ ಅಂತ. ಮಾಡಿದ್ರಿ ಅದು ಡಿಕೋಡ್ ಅಲ್ಲ ಇವಾಗಿರೋದು. ನೀವು ಅವ್ರಿಗೆ ಅಪ್ಪ ಆಗ್ಬೇಕಾ ಈ ಫಿಲಮ್ ಅಲ್ಲಿ ಅಂತ? ಆಗಿದ್ದೀನಿ ಅಂತ ಗೊತ್ತಿಲ್ಲ ಶಾರದಾ, ಬಟ್ ಈ ಹೊಸ ಇನ್ಫಾರ್ಮೇಶನ್ ಥ್ಯಾಂಕ್ ಯು ಸೋ ಮಚ್. ಬಟ್ ಜನರಲಿ ನನ್ಗೆ ಗೊತ್ತಿರೋ ಇನ್ಫಾರ್ಮೇಶನ್ ನಾನು ತಿಳ್ಕೊಳ್ಬೇಕಾಗಿತ್ತು. ಸೊ ಅವರು ಐ ಥಿಂಕ್ ನಮ್ಗೆ ಏನೆಲ್ಲ ಹೇಳೋದಕ್ಕಿದೆ ಅದೆಲ್ಲ ಟ್ರೈಲರ್ ಅಲ್ಲಿ ಹೇಳಿದೀವಿ ನಾವು. ಸೊ ಅದನ್ನ ನೀವು ಯಾವ ರೀತಿ ಡಿಕೋಡ್ ಮಾಡಿದ್ರು ನನಗೆ ತೊಂದರೆ ಇಲ್ಲ. ಯಾಕಂದ್ರೆ ಫೈನಲಿ ನೀವೇನು ಅನ್ಕೊಂಡ್ರು ಅದು ತಪ್ಪು. ಓಕೆ, sometimes I can be wrong. ಯಾ ಗುರುದತ್ ಅವರೇ, ನಿಮಗೆ
ರಾಜ್ ಬಿ ಶೆಟ್ಟಿ ಬಂದ್ಮೇಲೆ ಪ್ರಜ್ವಲ್ ಪ್ರೆಸೆನ್ಸ್ ಕಡಿಮೆ ಆಗಿದೆಯಾ? ರಾಜ್ ಬಿ ಶೆಟ್ಟಿಗೆ ಸ್ಕ್ರೀನ್ ಟೈ ಚೇಂಜ್ ಮಾಡಿದ್ರೆ ಏನಾದ್ರು? ಖಂಡಿತವಾಗ್ಲೂ ಇಲ್ಲ. ಓಕೆ, ಐ ಜಸ್ಟ್ ವಾಂಟೆಡ್ ಟು ನೋ. ಹೆಂಗ್ ನಾನ್ ಮಾಡಕ್ಕಾಗತ್ತೆ? ಸಮವೇರ್ ಪ್ರಜ್ವಲ್ಸ್ ಆಬ್ಸೆನ್ಸ್ ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಆಡಿಯನ್ಸ್ಗೆ ಇದರಿಂದ? ಬಿಕಾಸ್ ಎಲ್ಲಾನು ಹೇಳ್ತಾರೆ ಟೀಮ್ ಒಳಗಡೆ ಡಿಸ್ಕಸ್ ಮಾಡಿ ಬರ್ಬೇಕು ಅಂತ, ಬಟ್ ಇಟ್ಸ್ ಔಟ್ ಇನ್ ದ ಓಪನ್. ಸೊ ಏನ್ ಮೆಸೇಜ್ ಹೇಳ್ತಾ ಇದ್ದಾರೆ ಆಡಿಯನ್ಸ್ಗೆ? ಆಡಿಯನ್ಸ್ ನಾನ್ ಕೊಡುವ ಮೆಸೇಜ್ ನಾನು ಕತೆ ಕೊಡ್ತೀನಿ. ಆಡಿಯನ್ಸ್ ಮೆಸೇಜ್ ಕೊಡುವಷ್ಟು ನಾನು ದೊಡ್ಡವನಲ್ಲ. ನನ್ನ ಒಪಿನಿಯನ್, ನನ್ನ ಅಭಿಪ್ರಾಯ, ನನ್ನ ಇಂಟೆನ್ಷನ್ ಏನೇ ಇದ್ರು ದಟ್ ವಿಲ್ ಬಿ ಇನ್ ಮೈ ಫಿಲ್ಮ್, ಇನ್ ಮೈ ಸ್ಟೋರಿ. ಆದ್ರೆ ಈ ತರ ಅನ್ಫಾರ್ಚುನೇಟ್ ಸಿಚುವೇಶನ್ಗಳು ನಡಿಬಾರ್ದಾಗಿತ್ತು ಅಂತ ಅನ್ನೋದು ಒಬ್ಬ ನಿರ್ದೇಶಕನಾಗಿ, ಒಬ್ಬ ನಿರ್ಮಾಪಕನಾಗಿ ನನ್ನ ಕನಸು. ಯಾಕಂದ್ರೆ ಸಿನಿಮಾ ಅಂತ ಅನ್ನೋದು ನಂದು ಒಬ್ಬಂದಲ್ಲ ಮ್ಯಾಮ್. ಇಲ್ಲಿರುವ ನೂರಾರು ಜನ ಪ್ರೇಕ್ಷಕರಿಂದ ಹಿಡಿದು, ನೂರಾರು ಜನ ಕಲಾವಿದರಿಂದ ಹಿಡಿದು, ಸಾವಿರಾರು ಜನ ಎಫರ್ಟ್ ಇದೆ, ಅವ್ರ ಶ್ರಮ ಇದೆ. ಸೊ ಈಗ ನಾನು ಹೋಗಿ ಅವ್ರ ಹತ್ರ ಅಥವಾ ನಾವು ಕೂತು ಮಾತಾಡಿ ಸರಿ ಮಾಡ್ಕೋಬಹುದು ಸಮಸ್ಯೆನ. ಆದ್ರೆ ಇಲ್ಲಿ ಆಗಿರುವ ಎಂಬ್ಯಾರಸ್ಮೆಂಟ್ ಯಾರಾದ್ರೂ ವಾಪಸ್ ಕೊಡೋಕ್ಕಾಗತ್ತಾ? ಇಲ್ಲಲ್ಲ. ಇದು ಪ್ರೇಕ್ಷಕರ ಮುಂದೆ. ಇವಾಗ ನೋಡಿ, ಪ್ರವೀಣ್ ಅಣ್ಣ ಬಂದಿದ್ದಾರೆ, ಪ್ರವೀಣ್ ಶೆಟ್ರು. ಅವ್ರು ಇಡೀ ಜೀವನ ಅವ್ರು ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ. ನಾವು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡ್ ಬೆಳೆದಿದ್ದೀವಿ, ಆಯ್ತಾ? ಅವ್ರಿಗೆ ಏನನ್ಸಿರುತ್ತೆ? ಅವ್ರನ್ನೆಲ್ಲ ನಾವು ಅತಿಥಿಗಳಾಗಿ ಕರೆದು, ಸಿನಿಮಾ ಗಣ್ಯರನ್ನ, ಪತ್ರಕರ್ತರನ್ನ, ಮಾಧ್ಯಮ ಮಿತ್ರರನ್ನ ಎಲ್ಲರನ್ನೂ ಕರೆದು ಈ ತರದೊಂದು ಅಲ್ಲವಲ್ಲ. ಇಟ್ ಇಸ್ ನಾಟ್ ಅವರ್ ಕಲ್ಚರ್ ಅಲ್ಲ. No, you should have discussed this before you come into. Try doing it, ma'am. It didn't happen. Is it for a remuneration? Not exactly. If it is also, it could have been communicated in a much better way. Okay. Last question for the day. Last question. ಮಿತ್ರ ಸರ್ ಇಲ್ಲಿ ಕರಾವಳಿಗೆ ಮಿತ್ರ ಅವ್ರ ಎಂಟ್ರಿ ಆಗ್ತಿದ್ದಾರೆ ಅಂದ ತಕ್ಷಣ ಅವ್ರ ಬುಕ್ಕೇ ಚೇಂಜ್ ಆಯ್ತು. ಈಗ ಕರಾವಳಿಗೆ ಎಂಟ್ರಿ ಆಗಿ ಕೆಲಸ ಮಾಡಾಯ್ತು. ಮಿತ್ರ ಅವರ ಲೈಫ್ ಸ್ಟೈಲ್ ಏನೆಲ್ಲ ಬದಲಾಗಬಹುದು ಅಂತ ನಿಮಗೆ ಅನ್ಸಿದೆ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು? ಕರಾವಳಿಗೆ ಲುಕ್ ಚೇಂಜ್ ಆಯ್ತು ಸರ್. ಕರಾವಳಿ ರಿಲೀಸ್ ಆದ್ಮೇಲೆ ಲಕ್ಕು ಚೇಂಜ್ ಆಗ್ಬೋದು ಸರ್. ಅದಾಗ್ಲಿಲ್ಲ, ಚೇಂಜ್ ಆಗಿ. ನಾನು ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ. ನನಗೆ ಈ ಕಾರ್ಯಕ್ರಮಕ್ಕೆ ಮುಂಚೆ ಆದ ವಿಚಾರದಲ್ಲಿ ವಿಷಾದ ಇದೆ. ಪ್ರಜ್ವಲ್ ಅವರು ನನ್ನ ತುಂಬಾ ಆತ್ಮೀಯ ಸ್ನೇಹಿತರು, ನನ್ನ ಫ್ಯಾಮಿಲಿ ಫ್ರೆಂಡು ಕೂಡ. ಈ ವಿಚಾರ ನನಗೆ ಗೊತ್ತಿದೆ. ನಿನ್ನೆವರೆಗೂ ನಾನು ಮಂಗಳೂರಲ್ಲೇ ಓದಿದ್ದು. ತುಳು ಚೆನ್ನಾಗಿ ಮಾತಾಡ್ತೀನಿ, ಕೊಂಕಣಿ ಚೆನ್ನಾಗಿ ಮಾತಾಡ್ತೀನಿ. ಬಹುಶಃ ಒಂದು 6 ದಿವಸ ಈ ಸಿನಿಮಾಗೋಸ್ಕರ ನಾನು ಡಬ್ ಮಾಡಿದ್ದೀನಿ. ಡಬ್ಬಿಂಗ್ ಮಾಡಿ ಒಂದು ನ್ಯಾಚುರಲ್ ಕಾನ್ವರ್ಸೇಷನ್. ನಿಮ್ಗೆ ಯಾರೋ ಒಬ್ರು ನಮ್ಮ ಯಾಕಂದ್ರೆ ನಾನು ಕುಂದಾಪುರದಲ್ಲಿ ನಾನು ಹುಟ್ಟು ಬೆಳೆದಿದ್ದೀನಿ, ನನ್ನ ಜಾಗ ನೋಡಿದ್ದೀನಿ. ಒಬ್ಬ ಸಾಮಾನ್ಯ ಮನುಷ್ಯ ಅವನ ಮೂಮೆಂಟ್ ಅಲ್ಲಿದ್ದಾಗ ಅವನ ಫ್ರಸ್ಟ್ರೇಷನ್ ಆಚೆ ಹಾಕುವ ಒಂದು ವಿಧಾನವಾಗಿ ಕಾಣ್ಬೋದೇ ಹೊರತು ಅದನ್ನ ಸಂಸ್ಕೃತಿ ಒಳಗಡೆ ಇನ್ಕ್ಲೂಡ್ ಮಾಡುವಂತದ್ದು ಒಂದಲ್ಲ ಅಂತ ಒಂದು ಅನಿಸಿಕೆ. ಸುಪ್ರೀತ್ ಸರ್ ಏನು ಕೇಳ್ತಾ ಇದ್ರಿ ಸರ್? ಸುಪ್ರೀತ್ ಅವರೇ, ನಿಮ್ಗೆ ಬರೋ ಫಿಲ್ಮ್ಸ್ ಆಸ್ ಅ ಡಿಸ್ಟ್ರಿಬ್ಯೂಟರು ನಿಮ್ಗೆ ಬರೋ ಫಿಲಮ್ಸ್ ಎಲ್ಲಾ ಕಾಂಟ್ರವರ್ಸಿಲೇ ಬರುತ್ತೆ. ಖುಷಿ ಆಗ್ತಾ ಇದೆಯಾ? ಬಂದು ಮಾತಾಡಿದ್ರಲ್ವಾ ಅವ್ರ ಹತ್ರ ದೇವರಾಜ್ ಹತ್ರ ನಾನು ಆರ್ಟಿಸ್ಟ್ ಅಲ್ವಾ, ಆಮೇಲೆ ಆರ್ಟಿಸ್ಟ್ ಏನಾದ್ರೂ ಕೈ ಘಟನೆ ಆಗಿದೆಯಾ ಅಂತ ಏನೇನೋ ಆಗಿಲ್ಲ. ಅವ್ರ ಹತ್ರ ಕೇಳಿ ಏನೂ ಆಗಿಲ್ಲ. ನನಗೆ ಅದಲ್ಲ, ನನಗೆ ಪ್ರಜ್ವಲ್ ದೇವರಾಜ್ಗೆ ಇನ್ಸಿಡೆಂಟ್ ಗೊತ್ತಾಗಿಲ್ಲ, ನನಗೆ ಗೊತ್ತಿಲ್ಲ. ಬಿಕಾಸ್ ದಿಸ್ ಇಸ್ ಸೋ ಅನ್ಫಾರ್ಚುನೇಟ್. ನಾನು ಇವ್ರ ಹತ್ರ ಹೇಳಿದ್ದೀನಿ. ಆಯ್ತು, ಪ್ರಜ್ವಲ್ ಆಕ್ಟಿಂಗ್ ಹೇಗಿದೆ ಅಂತ ಹೇಳಿ ಹೋಗಿ. ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ನೀವು ಒಂದ್ಸಲ ನೋಡಿ, ಇಡೀ ಸಿನಿಮಾ ನೋಡಿದ್ರಲ್ಲ, ಅದಕ್ಕೆ ಕೇಳಿದ್ದು. ಗುರು ಇಂಪಾರ್ಟೆಂಟ್, ಅವ್ರ ಬಗ್ಗೆ ಹೇಳ್ಬೇಕು. ಪ್ರೊಡ್ಯೂಸರ್ ಮೂಕ ಪ್ರೇಕ್ಷಕರಾಗ್ಬಿಟ್ಟಿದಾರಲ್ಲ ಸರ್. ಯಾರು ಅಲ್ಲ ಅಂದ್ರೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಏನಾಯ್ತು ಅದು ಬಹಳ ಅನ್ಫಾರ್ಚುನೇಟ್. ಯಾಕಂದ್ರೆ ಅದು ಕೇಳುವಂತ ಗಳಿಗೆ ಕೂಡ ಅಂದ್ರೆ ಎಲ್ಲ ಟ್ರೈಲರ್ ಆದ್ಮೇಲೆ ಏನೋ ಒಂದು ಈ ಮೊಮೆಂಟ್ ಕೇಳಬೇಕು ಅನ್ನೋ ತುಂಬಾ ಒಂದು ಸೈಡಿಸಮ್ ತೋರಿಸುತ್ತೆ. ಅನ್ಫಾರ್ಚುನೇಟ್ಲಿ ಐ ಹ್ಯಾವ್ ಟು ಬಿ ವೆರಿ ಟ್ರೂತ್ಫುಲ್. ಯಾಕಂದ್ರೆ ಈಗ ಈ ಮೊಮೆಂಟ್ ಅಲ್ಲಿ ಬ್ರೇಕ್ ಮಾಡಿದ್ರೆ ಇವ್ರು ಬ್ರೇಕ್ ಆಗ್ತಾರೆ ಅನ್ನೋದಿದೆಯಲ್ಲ, ಅದು ಸಿನಿಮಾಗೆ ತುಂಬಾ ಒಂದು ದೊಡ್ಡ ಅಂದ್ರೆ ಸಿನಿಮಾ ಆಸ್ ಎ ಇಂಡಸ್ಟ್ರಿ ಇದು ಬರ್ಬೇಕಾದ್ರೆ ನಮಗೆ ಸಮಸ್ಯೆ ಇದೆ. ನಾವು ಕೇಳೋದಕ್ಕೆ ಬರ್ತಾ ಇದೀವಿ ಅನ್ನೋದು ಬೇರೆ, ನಾವು ಟ್ರೈಲರ್ ನೋಡೋದಕ್ಕೆ ಬರ್ತಾ ಇದೀವಿ ಅನ್ನೋದು ಆ ಗಳಿಗೆ ಮೇಲೆ ಮಾಡೋದು ಬೇರೆ. ಅಂತ ನಾನು ಹೇಳೋದು.